ನಮಸ್ಕಾರಪ್ಪ ಹೆಂಗಣ್ಣ. ನಮಸ್ಕಾರಪ್ಪ. ನಮಸ್ಕಾರ. ನೋಡು ಭಾಳ ದಿವಸ ಆತು, ಈಗ ನಿಮ್ದು ಮಾತುಕತೆ ಇಲ್ಲ. ಮೊನ್ನೆ ನೀನು ಭತ್ತ ಕಟಾವು ಮಾಡಿ ಎಲ್ಲ ಹೊಲ ಹೊರಗಾಕತ್ತಿದ್ದೆ. ಹೌದೌದೌದೌದು. ನೋಡು, ಏನು ಈಗ ಕೃಷಿ ಮೇಳ ನಡೀತದ ಅಂತ ಹೇಳ್ತಿದ್ರು ಈ 3 ದಿನ. ಈಗ ಕೃಷಿ ಮೇಳದಾಗ ಭಾಳ ರೈತರು, ನಮ್ಮ ಜಿಲ್ಲೆ ರೈತರು ಬರ್ತಾರ, ಹೊರಗಿನ ರೈತರು ಬರ್ತಾರ. ನಾನು ನೋಡಿದಪ್ಪ, ಹೋದ ವರ್ಷ ಎಲ್ಲ ಇದಿತ್ತು, ಈ ಸಲ ಜಿಲ್ಲಾ ಉತ್ಸವದಾಗ ಒಂದು ಕೃಷಿ ಮೇಳ ಅಂತ ಕೂಡ ಇಟ್ಕೊಂಡಾರ. ಹೌದೌದು, ಸಪರೇಟ್ ಏನೋ ಮಾಡಿಲ್ಲ. ಅದಕ್ಕೆ ಈಗ ಏನು ರಾಯಚೂರು ಜಿಲ್ಲಾ ಉತ್ಸವ, ಎಡದರ ನಾಡು ರಾಯಚೂರು ಜಿಲ್ಲಾ ಉತ್ಸವ 2026 ನೋಡಪ್ಪ. ನೀನು ಹೋಗಿದ್ದಿ ಮೊನ್ನೆ. ಹೌದೌದು. ಇಲ್ಲೆಲ್ಲ ಟೆಂಟ್ ಗಿಂಟ್ ಲೈಟ್ ನಮ್ಮ ರಾಯಚೂರು ನೋಡಿ ಎಷ್ಟು ಚಂದ ಮಾಡಿ, ಭಾಳ ಚಂದ ಆಗ್ಯದ. ಆಮೇಲೆ ನೋಡು, ಈ ರೈತರಿಗಾಗಿ ಕೂಡ ರೈತರನ್ನ ಮರ್ತಿಲ್ಲ. ಜಿಲ್ಲಾ ಉತ್ಸವ ಅಂದ್ರೆ ಕೂಡ ನಮ್ಮ ಇತಿಹಾಸವನ್ನು ಮೆಲುಕು ಹಾಕೋದ್ರ ಜೊತೆಗೆ ರೈತರನ್ನ ಒಂದಿಷ್ಟು ಅವರ ಸಮಸ್ಯೆಗಳು ಜೊತೆಗೆ ಅವರು ವೈಜ್ಞಾನಿಕ ಏನೇನು ಬೆಳೆಗಳು ಬೆಳಿಬೇಕು ಅಂತೇಳಿ ಒಂದು ಸಮಗ್ರ ಕೃಷಿಗೆ ಸಂಬಂಧಪಟ್ಟಂಗ ಒಂದು ರೈತ ಮೇಳ ಮಾಡುವಂಥದ್ದು, ಕೃಷಿ ಮೇಳ ಮಾಡುವಂಥದ್ದು ಅದ್ ನೋಡಪ್ಪ. ಹೌದೌದು, ಸಮಗ್ರ ಕೃಷಿ ಸ್ವಾವಲಂಬಿ ಕೃಷಿ. ಈ ವಿಷಯದ ಕುರಿತು ಒಂದು ಅವರು ಪ್ರತಿ ವರ್ಷ ಏನೇನೋ ಒಂದು ಘೋಷವಾಕ್ಯ ಇಟ್ಕೋತಾರಲ್ಲ, ಶೀರ್ಷಿಕೆ ಅಂತ ಹೇಳ್ತೀವಲ್ಲ, ಅದಕ್ಕೆ ಸಮಗ್ರ ಕೃಷಿ ಅಂತಂದ್ರ ಎಲ್ಲ ಕೃಷಿ ಎಲ್ಲ ಬಂತು, ಬೆಳೆಗಳು ಎಲ್ಲ ಸಮಗ್ರವಾಗಿ ಬೆಳೆಯುವಂಥದ್ದು. ಹೌದು, ಅಂದ್ರೆ ಕೋಳಿ ಬಂತು, ಆಡು ಸಾಕಾಣಿಕೆ ಬಂತು, ಹೈನುಗಾರಿಕೆ ಬಂತು, ಪಶುಪಾಲನೆ ಬಂತು, ಒಕ್ಕಲ್ತನ ಬಂತು, ಎಲ್ಲ ಕೃಷಿ. ನಮ್ಮ ಏನು ಹಿರಿಯರು ಮಾಡ್ತಾರೆ ಒಂದೇ ಬೆಳೆ ಅಲ್ಲ. ಈಗ ನಾವು ಬರೀ ಹತ್ತಿ ಬೆಳೆದು ಅಂದ್ರೆ ಕುರಿ ಸಾಕಾಣಿಕೆ ಇಲ್ಲ, ಅದಕ್ಕ ಈ ತರ ಮಾಡ್ಲಾರ್ದಂತ ಏಕ ಬೆಳೆ ಪದ್ಧತಿ ಅಲ್ಲ. ಎಲ್ಲ ಬೆಳೆಯನ್ನ ಒಂದ್ 2 ಎಕರೆ ಇತ್ತು ಅಥವಾ 1 ಎಕರೆ ಇತ್ತು ಅಂದ್ರೆ ಎಲ್ಲ ಬೆಳೆ ಹಾಕ್ಬೇಕು, ಜೊತೆಗೆ ಎಮ್ಮೆ ಸಾಕಾಣಿಕೆ, ಕೋಳಿ ಸಾಕಾಣಿಕೆ ಇವೆಲ್ಲ ಮಾಡ್ಬೇಕು ಅನ್ನುವಂತ ಒಂದು ಕಾನ್ಸೆಪ್ಟ್ ಈ ಸಲ ಇಟ್ಕೊಂಡಾರ. ಯಾಕಂತಂದ್ರ ನಮ್ ತಾತನವ್ರು ಮಾಡ್ತಿದ್ರಲ್ಲ, ಒಕ್ಕಲ್ತನ ಇರ್ತಿತ್ತು, ಎತ್ತಿರ್ತಿತ್ತು, ಎಮ್ಮೆ ಇರ್ತಿತ್ತು, ಮನೆ ಮುಂದ್ ಕೋಳಿ ಮೇಯ್ತಿದ್ದು, ಒಂದು ಮೊಟ್ಟೆ ಇಡ್ತಿದ್ದು, ಎಲ್ಲರಿಂದ ಅವ್ರಿಗೆ ಆದಾಯ ಬರ್ತಿತ್ತು, ವರ್ಷ ಪೂರ್ತಿ ಅವರಿಗೆ ಕೆಲಸ ಸಿಕ್ತಿತ್ತು. ಆ ಉದ್ದೇಶ ಇಟ್ಕೊಂಡು ಯಾರು ಸಮಗ್ರ ಕೃಷಿ ಮಾಡ್ತಾರ ಅವ್ರ ಸ್ವಾವಲಂಬಿ. ಅವ್ರಿಗೆ ಬೆಳೆ ಇದ್ದಾಗ ಮಾತ್ರ ಕೆಲಸ ಅಲ್ಲ, ವರ್ಷ ಪೂರ್ತಿ ಕೆಲಸ ಸಮಗ್ರ ಕೃಷಿ ಮಾಡಿದವ್ರಿಗೆ. ಈಗ ನೋಡು, ಈಗ ಕೃಷಿ ಮೇಳದಾಗ ಏನೇನ್ ಅದಾವ ಅಂತ ನಮ್ ರೈತರಿಗೆ ಒಂದ್ ಸ್ವಲ್ಪ ಹೇಳ್ಬೇಕಲ್ಲಪ್ಪ. ಯಾಕಂದ್ರೆ ಅವ್ರು ಇನ್ನೂ 2 ದಿನ ಬಂದೇ ಬರ್ತಾರ. 6, 7 ಇವತ್ತಿಂದ ಸ್ಟಾರ್ಟ್ ಆಗ್ತದ, 3 ದಿನ ಇರ್ತದ. 6, 7ಕ್ಕೆ ಇನ್ನೂ ಜಾಸ್ತಿ ಕಾರ್ಯಕ್ರಮಗಳು ಆಯೋಜನೆ ಆಗ್ತಾವ. ಈಗ ನೋಡು, ವಿಶೇಷವಾಗಿ ನನಗ ಅನಿಸ್ತದ, ನನಗ ಹೇಳ್ತಿದ್ರು ಈ ಕೃಷಿ ಮೇಳದಾಗ ಈ ಮೀನು ಮತ್ಸ್ಯ ಮೇಳ ಅಂತ ಮಾಡಿದಾರಂತ. ಹೌದು, ಅದು ನಮ್ಮ ಇವು ಅಲಂಕಾರಿಕ ಮೀನುಗಳು ಮತ್ಸ್ಯ ಮೇಳ ಅಂತ ಮಾಡ್ತಾರೆ. ಬೇರೆ ಬೇರೆ ಮೀನುಗಳನ್ನ ನೋಡಕ ಅನುಕೂಲ ಆಗ್ತದ. ನೋಡು, ಮಕ್ಕಳನ್ನ ಕರ್ಕೊಂಡು ಬಂದ್ರು ಆಗ್ತದ, ರೈತರು ಬರ್ತಾರ, ರೈತರು ಬಂದ್ರು ಅನುಕೂಲ ಆಗ್ತದ. ಮತ್ತೆ ಮೀನು ಸಾಕಾಣಿಕೆ ಹೆಂಗ್ ಮಾಡ್ಬೇಕಂತ ಮಾಹಿತಿಗಳು ಕೊಡುವಂತದ್ದು ವ್ಯವಸ್ಥೆ ಇದೆ. ಜೊತೆಗೆ ಮೀನುಗಾರಿಕೆ ಇಲಾಖೆಯಲ್ಲಿ ಏನೇನು ಸೌಲಭ್ಯಗಳು ಕೃಷಿ ಹೊಂಡ ಮಾಡ್ಲಿಕ್ಕೆ, ಜೊತೆಗೆ ಮೀನು ಸಾಕಾಣಿಕೆಗೆ ಏನು ಯೋಜನೆಗಳದಾವ ಅವುಗಳು ಕೂಡ ಸಿಗ್ತಾವ. ಪ್ರೋತ್ಸಾಹಧನದ ಬಗ್ಗೆ ಮಾಹಿತಿ ಕೊಡ್ತಾರ. ಆಮೇಲೆ ಎಲ್ಲಿ ಐತೆ ಅಂತಂದ್ರೆ ನಿಮ್ಮ ಕೃಷಿ ಇದು ಆಡಳಿತ ಭವನ ಐತಲ್ಲ, ವಿಜ್ಞಾನಗಳ ನಮ್ಮ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಐತಲ್ಲ, ಹೌದು, ಮೇನ್ ಬಿಲ್ಡಿಂಗ್ ಐತಿ ನೋಡು, ದೊಡ್ಡ ಬಿಲ್ಡಿಂಗ್. ಅಲ್ಲಿ ನೀ ಹೇಳಿದಂಗ ಅಂಡರ್ ಗ್ರೌಂಡ್ ನಾಗ ಕೆಳಗ ನೆಲ ಮಾಡ್ಯಾಗ ಇದು ಬೈಕ್ ಅವೆಲ್ಲ ಅಲ್ಲಿ, ಮತ್ತೆ ಅದ್ರ ಮೇಲೆ ಫಲಪುಷ್ಪ ಪ್ರದರ್ಶನ ಐತಿ. ತೋಟಗಾರಿಕೆ ಇಲಾಖೆ ಮಾಡ್ಯಾರ. ಅವ್ರ ಏನ್ ಮಾಡ್ಯಾರ ನೋಡಿ, ಈಗ ನಮ್ಮ ಹಟ್ಟಿ ಚಿನ್ನದ ಗಣಿ ಚಿನ್ನ ಹೆಂಗ್ ತೆಗಿತಾರ ಒಂದು ಮಿಷನ್, ಅದ್ರ ಒಂದು ಮಾಡಲ್ ಇಟ್ಟಾರ ಅವರು. ಮತ್ತ ಇನ್ನೊಂದು ನಮ್ಮ ವಿಕ್ರಾಂತ್, ನಮ್ಮ ನೌಕಾನೆಲೆ ಅದನ್ನ ಮಾಡಿಟ್ಟಾರ. ಮತ್ತೆ ಬೇರೆ ಬೇರೆ ಸಾಹಿತಿಗಳವರು ನಮ್ಮ ಕಲ್ಲಂಗಡಿ ಹಣ್ಣಿನಲ್ಲಿ ಅಲಂಕಾರಿಕ ಹಣ್ಣುಗಳನ್ನ ಕೆತ್ತನೆ ಮಾಡಿ ಅದಕ್ಕೆ ರಂಗೋಲಿ ಮಾಡಿ ವಿಚಿತ್ರವಾದಂತಹ ಒಂದು ಫಲಪುಷ್ಪ ಪ್ರದರ್ಶನ ನಮ್ಮ ಭಾಗದಾಗ ಭಾರಿ. ಪ್ರತಿ ಸಲ ಒಂದೊಂದು ವಿಶೇಷ ಮಾಡೇ ಮಾಡ್ಯಾರ. ಈ ಸಲ ನೌಕಾನೆಲೆ ಮಾಡ್ಯಾರಂತಿದ್ದಿ, ಮತ್ತೆ ಒಳ್ಳೊಳ್ಳೆ ಇದು ಕಲಾವಿದರನ್ನ ಕರ್ಕೊಂಡು ಬಂದು ನಮ್ಮ ರಾಯಚೂರು ಕೋಟೆ ಐತಲ್ಲ, ಆ ಕೋಟೆ ಒಂದು ಮಾದರಿನೂ ಕೂಡ ಮಾಡ್ಯಾರ. ರಾಯಚೂರು ಕೋಟೆ ಮಾದರಿ ಆಯ್ತು, ಫಲಪುಷ್ಪ ಪ್ರದರ್ಶನ ಆಯ್ತು, ಜೊತೆ ಅಲಂಕಾರಿಕ ಮೀನುಗಳಾಯ್ತು, ಹಣ್ಣುಗಳ ಪ್ರದರ್ಶನ. ನಮ್ಮ ಜಿಲ್ಲೆ ಒಳಗೆ ಚಲೋ ರೈತರು ಬೆಳಿತಾರ. ಈಗ ಪಪಾಯ ಐತಿ, ದಾಳಂಬ್ರಿ ಐತಿ, ಹೌದಾ, ಕಲ್ಲಂಗಡಿ ಅದ, ಬೇರೆ ಬೇರೆ ಈಗ ತರಕಾರಿ ಹಣ್ಣುಗಳದಾವ, ಚಲೋ ನುಗ್ಗಿಕಾಯಿಗಳದಾವ. ನಮ್ಮ ಭಾಗದಾಗ ಏನೇನು ರೈತ ಬಾಂಧವರು ಚಲೋ ಹಣ್ಣು ಬೆಳೆದಿರ್ತಾರಲ್ಲ ಅದನ್ನು ಕೂಡ ಪ್ರದರ್ಶನಕ್ಕೆ ಮಾಹಿತಿಗೆ. ನೀನ್ ಚಲೋ ಮೊನ್ನೆ ನೀನ್ ಪಪಾಯ ಬೆಳೆದಿದ್ದಲ್ಲ, ನೀನು ಅಲ್ಲಿನೂ ಕೂಡ ನೀನು ಹೋಗಿ ಇಲಾಖೆ ಮಾಡಬಹುದು. ಚಲೋ ಹಣ್ಣಿತ್ತಪ್ಪ ಅಂತಂದ್ರೆ ನೀನು ಅಲ್ಲಿ ನಿನಗೆ ಪ್ರಶಂಸೆ ಮಾಡ್ತಾರ. ಯಾರಾದ್ರೂ ಖರೀದಿ ಮಾಡಿದ್ರಪ್ಪ ಅಂತಂದ್ರೆ ಈ ಹಣ್ಣಲ್ಲಿ ತಂದೆಪ್ಪ ಅಂತ ಮಾರ್ಕೆಟ್ ಸಿಗಬಹುದು ಅಂತ ರೈತರು ಕೂಡ ತಮ್ಮ ಹಣ್ಣುಗಳನ್ನ ಇಲಾಖೆ ವತಿಯಿಂದ ಅಲ್ಲಿ ಪ್ರದರ್ಶನಕ್ಕೆ ಇಟ್ಟಿರ್ತಾರ. ಮತ್ತೆ ಹೂ ಬೇಸಾಯ ನೋಡು, ನಾ ಹೇಳಿದ ಈಗ ಹೂ ಉದ್ಯಮ ಬಹಳಷ್ಟು ಲಾಭದಾಯಕ. ಸಣ್ಣ ರೈತರು ಹೂವಿನ ಬೇಸಾಯವನ್ನು ಮಾಡ್ಲಿಕ್ಕೆ ಮುಂದೆ ಬರಕತ್ತಾರ. ಅದನ್ನ
ರಫ್ತು ಯೋಗ್ಯ ಹೂಗಳೇನದವ ಈಗ ನೋಡಿ ಬಟನ್ ರೋಸ್ ಅಂತಲ್ಲ ಗುಲಾಬಿ ಹೂವಿನಿಂದ ಈಗೆಲ್ಲ ಈ ನಾವೇನು ಮಾದರಿ ಅನ್ನಕತ್ತೀವಲ್ಲ ರೈತದು ನಮ್ಮ ರಾಯಚೂರು ಕೋಟೆ ಆಗಿರ್ಬೋದು, ನೌಕಾನೆಲೆ ವಿಕ್ರಾಂತ್ ಆಗಿರ್ಬೋದು, ಜೊತೆ ಹಟ್ಟಿ ಗೋಲ್ಡ್ ಮೈನ್ಸ್ ಮಿಷನ್ ಅದು ಒಂದು ಇದ್ರದ್ದು ಚಕ್ರ ಅದು ಎಲ್ಲ ಹೂವಿನ ಅಲಂಕಾರದಿಂದನೂ ಕೂಡ ಮಾಡ್ಯಾರ. ಮತ್ತೆ ಮೆಣಸಿನಕಾಯಿಂದ ಕೋಳಿ ಅವು ಇವು ಫಲ ಪುಷ್ಪ ಪ್ರದರ್ಶನ ಇವು ನಮ್ಮ ನೆಹಲಮಡಿ ಮ್ಯಾಲೆ ಅಲ್ಲಿ ಬಿಲ್ಡಿಂಗ್ನಾಗ ಅಲ್ಲಿ ಅದ. ಇವು ನಿನಗೆ ನೋಡಕ್ಕೂ ಸಿಗ್ತದ. ಅಲ್ಲೇನಾದ್ರು ಇಲಾಖೆ ಅಧಿಕಾರಿಗಳು ಇರ್ತಾರ, ನೋಡ್ರಿ ಸರ ಮತ್ತೆ ನಂದು ನೀರ್ ಐತಿ ಮತ್ತೆ ನಾ ಏನಾರ ಮಾಡ್ಕೋಬಹುದು ಅಂತ ಹೇಳಿ ಏನಾರ ನೀನು ಮಾಹಿತಿನೂ ಕೇಳಬಹುದು. ಯಾಕಂದ್ರೆ ಅವ್ರು ಒಂದ್ ವೇಳೆ ಅಲ್ಲಿ ಮಾಹಿತಿ ಕೊಡಕ್ಕಾಗಿಲ್ಲ ಅಂದ್ರೆ ಇಂತ ಇಲ್ಲಿಗೆ ಹೇಳ್ತಾರ ಹೋಗ್ರಿ ಅಂತ ಹೇಳ್ತಾರ. ಅಲ್ಲಿ ಅಂತೂ ಮಾಹಿತಿ ಸಮಗ್ರವಾಗಿ ಸಿಕ್ಕೇ ಸಿಗ್ತದ. ಜೊತೆಗೆ ಮಕ್ಕಳನ್ನ ಕರ್ಕೊಂಡು ಹೋಗಿ ತೋರ್ಸಕ್ ಬಾಳ ಅನುಕೂಲ ನೋಡಪ್ಪ. ಚಲೋ ಐತಿ ನೋಡು, ತೋಟಗಾರಿಕೆ ಆಸಕ್ತಿ ಮೂಡ್ತದ. ಈಗ ನೋಡು ಈ ಬೆಂಡೆಕಾಯಲ್ಲಿ ಒಂದ್ ರೀತಿ ಮಾಡಿರ್ತಾರ. ಹೌದು ನೋಡು ಹುಡುಗರು ಬಹಳ ಕುತೂಹಲದಿಂದ ನೋಡ್ತಾರ, ಇದ್ರಲಿಂದ ಕೂಡ ಮಾಡ್ಬೋದೇನು ಅಂತ. ಈಗ ಸಾಯಂಕಾಲ ಸಂಜೆ ಮಕ್ಕಳಿಗೆ ಏನಪ್ಪಾ ನೋಡೋದು ಒಂದ್ 3 ದಿನ ಅಂತಂದ್ರೆ ನೋಡ್ಲಿಕ್ಕೆ ಅನುಕೂಲ. ಒಂದಿಷ್ಟು ಪ್ರದರ್ಶನ ನೋಡಿ ನುಗ್ಗಿಕಾಯಿಂದ ಏನೋ ಒಂದ್ ಮಾಡಿರ್ತಾರೆ, ಬಾಲ ಒಂದ್ ಕೋಳಿ ಮಾಡಿರ್ತಾರೆ, ಮೆಣಸಿನಕಾಯಿಂದ ಒಂದು ಹುಂಜ ಮಾಡಿರ್ತಾರೆ, ಹಾಗಲಕಾಯಿಂದ ಮತ್ತೆ ಮೊಸಳೆ ಮಾಡಿರ್ತಾರೆ, ನಾನು ಬದನೆಕಾಯಿಂದ ಒಂದು ಐಟಮ್ ಮಾಡಿರ್ತಾರ. ಬೇರೆ ಬೇರೆ ವಿಭಿನ್ನವಾಗಿ ಹೂವಿನ ಜೊತೆಗೆ ಈ ತರಕಾರಿಗಳಿಂದ ಏನೆಲ್ಲ ಮಾಡಬಹುದು ಅನ್ನೋದನ್ನು ಕೂಡ ಮಕ್ಕಳಿಗೆ ಒಂದು ವಿಚಾರವಂತಿಕೆಗೆ ಅದು ಒಂಚೂರು ಅವಕಾಶ ಮಾಡ್ತಾರೆ. ಕ್ರಿಯಾಶೀಲತೆಗೆ ಅವರಲ್ಲಿ ಏನೋ ಪ್ರತಿಭೆ ಇರ್ತದೋ ಇದ್ರಲಿಂದ ಕೂಡ ಮಾಡಬಹುದು. ಪೇಪರ್ ಅಲ್ಲಿ ಮಾಡ್ತಿರ್ತಾರೆ ಹುಡುಗರು ಅಥವಾ ಸ್ಕೆಚ್ ಪೆನ್ ಅಲ್ಲಿ ಮಾಡ್ತಿರ್ತಾರೆ. ಇದನ್ನ ನೋಡಿ ಇದ್ರಲ್ಲಿ ಕೂಡ ಮಾಡಬಹುದು, ಏನು ನಮ್ಮ ಮನೆಯಾಗ ಇರೋ ತರಕಾರಿಯಿಂದ ಕೂಡ ಒಂದು ಏನೋ ಚಿತ್ರ ಮಾಡಬಹುದು ಅಂತ ಹುಡುಗರಿಗೆ ಐಡಿಯಾ ಬರ್ತದೆ. ಒಂದಿಷ್ಟು ನೋಡಿ ಎಂಜಾಯ್ ಮಾಡ್ಲಿಕ್ಕೆ ಕೂಡ ಒಂದು ಸ್ಪಾಟ್ ಅನಿಸ್ತದೆ ನನಗೆ ಆ ಒಂದು ಇದರಲ್ಲಿ. 3 ದಿನಗಳ ಹಬ್ಬದಾಗ ಈ ಜಿಲ್ಲಾ ಉತ್ಸವದಾಗ ಕೃಷಿ ಹಬ್ಬನೂ ಐತಿ. ಇನ್ನೊಂದು ಏನು ಅಂತಂದ್ರ ಈಗ ಕೃಷಿ ಮೇಳ ಏನು ಇವತ್ತು ಉದ್ಘಾಟನೆ ಆಗತ್ತಲ್ಲ, ಈಗ ನಮ್ಮ ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಗಳದಾವ್. ಅದ 7 ಜಿಲ್ಲೆ ಒಳಗ 7 ಜನ ಸಾಧಕ ರೈತರನ್ನ, 7 ಜನ ಸಾಧಕ ರೈತ ಮಹಿಳೆಯರನ್ನ ಈಗ 7 ಗಂಟೆಗೆ ಇವತ್ತೈದು ನೋಡು ಅಲ್ಲಿ ಎಲ್ಲರನ್ನ ಸನ್ಮಾನಿಸಿ ನಮ್ಮ ಗಣ್ಯಮಾನ್ಯರು ವೇದಿಕೆ ಮೇಲಿದಂತಹ ಒಂದು ಸಾಧಕರನ್ನ ಗುರುತಿಸಿ ಅವ್ರ ಬೆನ್ ತಟ್ಟಿ, ನೋಡ್ರಪ್ಪ ಇವ್ರು ಹಿಂಗ್ ಮಾಡ್ಯಾರ ಕೃಷಿ, ಇವನ್ ನೋಡಿ ನಾವು ಗುರುತಿಸಿವಿ, ನೀವು ಮುಂದೆ ಹಿಂಗಾಗ್ರಿ ಪ್ರಗತಿಪರ ರೈತ ಅಂದ್ರೆ ನೀನ್ ಹೇಳಿದಲ್ಲ ಈಗ ಸಮಗ್ರ ಕೃಷಿ ಮಾಡುವಂತವ್ರು ಅವ್ರನ್ನ ಗುರುತಿಸ್ಯಾರ ವಿಶ್ವವಿದ್ಯಾಲಯ. ಇಡೀ ಕಲ್ಯಾಣ ಕರ್ನಾಟಕ 7 ಜಿಲ್ಲೆಗಳು 7 ಜಿಲ್ಲೆ ಬೀದರಿಂದ ನಮ್ಮ ವಿಜಯನಗರದವರೆಗೆ ಅಲ್ಲಿವರೆಗೆ ಎಲ್ಲಾ ಇಲಾಖೆಯ ಅಧಿಕಾರಿಗಳು ಸೇರಿ, ವಿಶ್ವವಿದ್ಯಾಲಯದ ವಿಜ್ಞಾನಿಗಳು ಸೇರಿ ಅರ್ಜಿ ಆಹ್ವಾನಿಸಿ ಅವರ ಕ್ಷೇತ್ರವನ್ನ ಭೇಟಿ ಮಾಡಿ ಪರಿಶೀಲಿಸಿ ಸಮಗ್ರ ಕೃಷಿಯಲ್ಲಿ ಅವ್ರು ಏನೇನು ಮಾಡ್ಕೊಂಡಾರ ಅಂತ ಹೇಳಿ ಅವ್ರನ್ನ ಮಾರ್ಕ್ಸ್ ಕೊಟ್ಟು ಸೆಲೆಕ್ಷನ್ ಮಾಡಿ ಇವತ್ತು ಸನ್ಮಾನ ಮಾಡಕತ್ತಾರ. ಜೊತೆಗೆ ಏನೈತಿ ಈಗ ಇತ್ತೀಚೆಗೆ ಹೆಣ್ಮಕ್ಳನ್ನ ಸನ್ಮಾನ ಮಾಡೋದು ಕೃಷಿ ವಿಶ್ವವಿದ್ಯಾಲಯದವ್ರು ಮಾಡಕತ್ತಾರ. ಕೃಷಿ ಕೇವಲ ಗಂಡ್ಮಕ್ಳು ಮಾಡಕತ್ತಿಲ್ಲ, ಹೆಣ್ಮಕ್ಳು ಕೂಡ ಮಾಡ್ತಾರ. ಈಗ ಹೆಣ್ಮಕ್ಳೆಲ್ಲ ಅಂದ್ರೆ ಒಕ್ಕಲ್ತಾನಿಲ್ಲ ಈ ಕಾಲದಾಗ ಎಲ್ಲಿ ಅದ ಹೇಳು. ಈ ಕಾಲದಾಗ ಗಂಡ್ಮಕ್ಳು ಅಲ್ಲಿ ಅದ ಕೆಲಸ ಇಲ್ಲಿ ಅದ ಕೆಲಸ ಅನ್ಕಂತ ರಾಯಚೂರಿಗೆ ಬರೋದು, ಅಲ್ಲಿ ಇಲ್ಲಿಗೆ ಹೋಗೋದು, ಹೊಲ್ದಾಗ ಇರೋದು ಕಡಿಮೆ. ಗಂಡ್ಮಕ್ಳು ಈಗ ಹೆಣ್ಮಕ್ಳೆಲ್ಲ ಕೃಷಿ ಅಪೂರ್ಣ ಅಂತ ಹೇಳ್ತ ನೋಡಪ್ಪ ನಾವು. ಖಂಡಿತ. ಯಾಕಂದ್ರೆ ನೋಡು ಈಗ ಹೆಣ್ಮಕ್ಳೇ ಜಾಸ್ತಿ ಒಕ್ಕಲ್ತನ ಮಾಡೋದು. ಎಲ್ಲ ಅವ್ರಿಗೆ ಗೊತ್ತಾಗಕತ್ತದ, ಎಲ್ಲರೂ ಕೆಲಸ ಮಾಡಕತ್ತಾರ ಈಗ ಅವರು. ಈಗ ಹೆಣ್ಮಕ್ಳು ಮಾರ್ಕೆಟ್ ಹೋಗಿ ಸೋಮಂತರದ್ದು ರಾಜಕೀಯ ಮಾಡೋದು, ಅವು ಹೆಣ್ಮಕ್ಳು ಕೂಲೆಳನ್ ತಗೊಂಡು ಅವ್ರು ಹೇಳಿದ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡೋರು ಹೆಣ್ಮಕ್ಳು. ಹಂಗಾಗಿ ರೈತ ಮಹಿಳೆಯರು ಕೂಡ ಅಲ್ಲಿ ಸನ್ಮಾನ. 7 ಜನ ರೈತ ಮಹಿಳೆಯರನ್ನ ನೋಡು. ಈಗ ನಾನು ಹಂಗೆ ಹೇಳ್ತಿದ್ರು, ನಾಳೆ ಅಂದ್ರೆ ಈ 6ನೇ ತಾರೀಕು 7ನೇ ತಾರೀಕು ರೈತರಿಂದ ರೈತರ ಅನುಭವ ಹಂಚ್ಕೊಳ್ಳೋದು ಒಂದು ಕಾರ್ಯಕ್ರಮ ಅಂತ ಹೇಳ್ತಿದ್ರು. ಅದೂ ಐತೆ. ಯಾಕಂತಂದ್ರೆ ಈ ವಿಶೇಷವಾಗಿ ಸಾಧನೆಗೈದಂತ ರೈತರು ಈಗ ಈ ಕೃಷಿ ಯಂತ್ರೋಪಕರಣಗಳಾಗಿರ್ಬೋದು, ಸಮಗ್ರ ಕೃಷಿ ಆಗಿರ್ಬೋದು, ಈಗ ಎಳ್ಳು ಬೇಸಾಯ ಆಗಿರ್ಬೋದು, ತೃಣಧಾನ್ಯಗಳಂತಂದ್ರೆ ನಮ್ಮ ರಾಗಿ, ಸಾಮೆ, ಅಕ್ಕಿ ಏನದವಲ್ಲ, ವಿಶೇಷವಾಗಿ ಈ ಯಾದಗಿರಿ ಸಗರನಾಡಿನಲ್ಲಿ ಎಳ್ಳು ಬೇಸಾಯ ಮಾಡೋರು. ಈ ಎಳ್ಳು ಈಗ ಇತ್ತೀಚೆಗೆ ಒಕ್ಕಲ್ತನ ಮಾಡೋರು ಬಹಳ ಕಮ್ಮಿ. ಎಳ್ಳಿನಲ್ಲಿ ಈಗ 6 ಎಣ್ಣಿಂದ ಎಳ್ಳು, 4 ಎಣ್ಣಿಂದ ಎಳ್ಳು, ಹಳೆ ಎಳ್ಳುಗಳಿದ್ದು. ಈ ಎಳ್ಳು ಬೇಸಾಯ ಮಾಡೋದು ಎಣ್ಣೆ ನಮ್ಮ ಎಣ್ಣೆ ಕಾಳುಗಳು ಬಹಳ ಕಡಿಮೆ ಆಗ್ಬಿಟ್ಟವು. ವಿಶೇಷವಾಗಿ ಅಂತಹ ರೈತರು ತಮ್ಮ ಸಾಧನೆಗಳನ್ನ ಇತರರಿಗೆ ತಿಳಿಸುವಂಥದ್ದು ರೈತರಿಂದ ರೈತರಿಗೆ. ಸಾಧನೆ ಮಾಡಿದಂಥವ್ರು, ತಾವು ಚಲೋ ಒಕ್ಕಲ್ತನ ಮಾಡಿದಂಥವ್ರು ಇತರ ರೈತರಿಗೆ ಮಾಹಿತಿಯನ್ನು ಕೊಡೋದು. ಹೀಗೆ ಅದು ರೈತರಿಂದ ರೈತರಿಗೆ 6ನೇ ತಾರೀಕು ಅದ ಮತ್ತು 7ನೇ ತಾರೀಕು ಅದ. 2 ದಿನ ಅದ ರೈತರಿಂದ ರೈತರಿಗೆ. ಯಾಕಂದ್ರೆ ನೋಡು, ನನಗೇನು ಅನಿಸ್ತದ, ಅನುಭವ ಅಮೃತ ಇದ್ದಂಗೆ. ಈಗ ಅನುಭವಕ್ಕೂ ಈಗ ಸುಮ್ಮನೆ ಬುಕ್ದಾಗ ಇದ್ದಿದ್ದು ಹೇಳಕ್ಕೂ ವ್ಯತ್ಯಾಸ ಅದ. ನೀನ್ ಮಾಡಿದ್ದನ್ನ ನಾವು ನೋಡ್ಬೋದು. ಆಮೇಲೆ ನಾನು ಹೆಂಗ್ ಮಾಡಕತ್ತೀನಿ, ಏನ್ ಅದರಲ್ಲಿ ಕಷ್ಟ ಏನಾಯ್ತು, ನಷ್ಟ ಏನಾಯ್ತು, ಮತ್ತೆ ಲಾಭ ಹೆಂಗ್ ಬಂತು ಅಂತ ಕೂಡ ಹೇಳುವಂತದ್ದಾಗ್ತದೆ ರೈತರು. ಯಾಕಂದ್ರೆ ಆತನ ಮನಸ್ಸಿನಿಂದ ಏನು ಎಷ್ಟು ಎಕರೆ ನಾನು ಭಾಳ ಸಲ ಹಿಂದೆ ಕೃಷಿ ಮೇಳದಾಗೆಲ್ಲ ನೋಡ್ಕೊಂತ ಬಂದಿದ್ದೆ. ನಾವೇನ್ ಅನ್ಕೊಂಡಿದ್ವಿ, ಒಂದು 10-20 ಎಕರೆ ಇದ್ದವ್ರು ಬಂದು ಹೇಳ್ತಾರ, ಇವ್ರು ನಾವು ಕೇಳ್ತೀವಿ ಬರ್ತೀವಿ ಅಂತ ಅನ್ಕೊಂಡಿದ್ದೆ ನಾನು. ಇಲ್ಲ, 1 ಎಕರೆ 2 ಎಕರೆಗ 4-5 ಬೆಳೆ ವಿಭಿನ್ನವಾಗಿ ಬೆಳೆಯುವಂತವ್ರನ್ನ ರೈತರು ಬರ್ತಾರೆ ನೋಡು. 2 ಎಕರೆ ಇದ್ದವರು 1 ಹೆಕ್ಟರ್ನಾಗ ಗಂಡ ಹೆಂಡತಿ ಮಕ್ಕಳನ್ನ ಸಾಕಷ್ಟು ವೈವಿಧ್ಯಮಯ ಕೃಷಿ ಮಾಡಿ ದಿನ ಆದಾಯ ಬರಂಗ ಒಕ್ಕಲ್ತನ ಮಾಡ್ಕೊಂಡ್ರೆ ಆದಾಯ ಮಾಡ್ಕೊಂಡು ನೋಡು. ಒಬ್ಬತ್ತ ನನಗೆ ಹೇಳಕತ್ತಿದ್ರು, ಒಬ್ಬತ್ತ
ರೇಷ್ಮೆಗೆ ಸಂಬಂಧಪಟ್ಟಂತ ಒಂದು ಬೆಳಿತೇನೆ, 3 ಎಕರೆ ಹೊಲ ಇತ್ತು, ಅದ್ರಲ್ಲಿ ತರಕಾರಿ ಬೆಳೆದ. ಆಮೇಲೆ ಮತ್ತೆ ನೋಡು ಅದರಲ್ಲಿ ಮಕ್ಕಳನ್ನ ಮೆಡಿಕಲ್ ಓದಿಸ್ತಂತ. ಮೆಡಿಕಲ್ ಓದಿಸ್ತಾರ ನೋಡು ಹೆಂಗದ, ನೀವು ಎಷ್ಟು 20-30 ಎಕರೆ ಇದ್ದತ್ತು ಹೊಲ ಮಾರಿಕೊಂಡು ಮೆಡಿಕಲ್ ಓದೋ ಲೀಸಿ ಕೊಟ್ಟಿಲ್ಲ, ಮನ್ಯಾಗ ಸೇರಿ ಲಾಸ್ ಇಲ್ಲ ಒಕ್ಕಲ್ತನ ಬ್ಯಾಡ ಅಂತ ಅವ್ರು ಕೊಡ್ತಾರ. ಇವು ಸಣ್ಣ ರೈತರು ಜಾಣತನದಿಂದ ಒಕ್ಕಲ್ತನ ಮಾಡ್ಕೊಂಡು ರೊಕ್ಕ ದಿನಾ ಬರಂಗ ಅವ್ರು ಮಾಡ್ಕೊಂಡಾರ. ಇನ್ನೊಂದೇನು ಅಂತಂದ್ರೆ ಈಗ ಮಾಹಿತಿ ಮಳಿಗೆ ಅದ ಅಂತಂದ್ರೆ ಎಲ್ಲ ವಿಜ್ಞಾನಿಗಳು, ನಮ್ಮ ವಿಶ್ವವಿದ್ಯಾಲಯದ ಎಲ್ಲ ವಿಜ್ಞಾನಿಗಳು, ಒಂದು 40 ಜನ ವಿಜ್ಞಾನಿಗಳು ಅಲ್ಲಿ ಒಂದು ಟೆಂಟ್ ಹಾಕೊಂಡು ಕೂತಿರ್ತಾರೆ. ಅಂದ್ರೆ ಇದೆಲ್ಲ ಇರೋದು ಕೃಷಿ ವಿಶ್ವವಿದ್ಯಾಲಯ ಆವರಣದ ದೊಡ್ಡ ಗ್ರೌಂಡ್ ಮಾಹಿತಿ ಮಳಿಗೆಪ್ಪ. ಈಗ ಬ್ಯಾಸಿಗೆ ಮುಗೀತು ನಿಂದು, ಈಗ ನಾನು ನಿನಗ ಒಂದು ಮಣ್ಣು ಪರೀಕ್ಷೆ ಮಾಡೋದ್ ನನಗೆ ಗೊತ್ತಿರಂಗಿಲ್ಲ ಅಲ್ರಿ. ಈಗ ನಂದು ಬ್ಯಾಸಿಗೆ ಈಗ ಮುಗೀತು, ಈಗ 2ನೇ ಬೆಳೆ ಕಟಾಗಿ ಬಂತು, ಈಗ ಜೋಳ ತಕೊಂಡೆ, ಕಡಲೆ ತಕೊಂಡೆ, ಇಲ್ಲ ತೊಗರಿ ತಕೊಂಡು ಹೊಲ ಖಾಲಿ ಅದ, ಈಗ ಮಣ್ಣು ಪರೀಕ್ಷೆ ಮಾಡಿಸ್ಬೇಕು. ಮಣ್ಣು ಪರೀಕ್ಷೆ ಹೆಂಗೆ ಮಾಡಿಸ್ಬೇಕಂತ ಹೇಳಿ ವಿಜ್ಞಾನಿಗಳ ತಂಡ ಇರ್ತದೆ. ಇಲ್ಲ ಅಂತಂದ್ರೆ ಈಗ ನಂದು ಸರ ನೀರ್ ಐತಿ, ನಾನು ಈ ನಂದು ಭೂಮಿ ಇಂಥದೈತಿ, ಯಾವ ಬೆಳೆ ಹೋಗ್ಬೇಕು ಅದನ್ನು ಕೂಡ ಮಾಹಿತಿ ಇರ್ತದೆ. ಹೋದ್ಸಲ ನಮ್ಗೆ ತೊಗರಿಗೆ ಹಿಂಗೆ ಕಾಯಿ ಕೊರಕ ಬಂತು, ಇದನ್ನ ಏನು ಸಹ ಇಷ್ಟು ಹೊಡೆದ್ರೂ ಹೋಗ್ಲಿಲ್ಲ ಅಂತ ಇರ್ತದೆ. ಇಲ್ರಿ ಈಗ ಪಪ್ಪಾಯ ಹಾಕ್ಬೇಕಂತ ಮಾಡೀನಿ, ಯಾವ ತಳಿಗಳು ಸಸಿಯಲ್ಲಿ ಸಿಗ್ತಾವ ಅಂತ, ನಿನಗೆ ಯಾವುದೇ ಸಮಸ್ಯೆ ಇರಲಿ ಅಲ್ಲಿ ಮಾಹಿತಿ ಕೊಡ್ತಾರೆ. ಮಾಹಿತಿ ಮಳಿಗೆ ಎಲ್ಲ ವಿಜ್ಞಾನಿಗಳು ಕೂತಿರ್ತಾರಲ್ಲಿ. ಬಿಲ್ಡಿಂಗ್ ಪಕ್ಕದಾಗ ಕಾರ್ಯಕ್ರಮ ಐತಲ್ಲ, ಕಾರ್ಯಕ್ರಮ ನಮ್ಮ ಏನು ವೇದಿಕೆ ಐತಲ್ಲ, ಅಲ್ಲಿ ಹೈಟೆಕ್ ಇದು ಒಂದು ಕನ್ಸಲ್ಟೆಂಟ್ ಕಮಿಟಿ ಅಂತ ಅದ, ಮಾಹಿತಿ ಮಳಿಗೆ. ಅಲ್ಲಿ ಹೋದ್ರೆ ನಿನಗೆ ತೋಟಗಾರಿಕೆಯಿಂದ ತೋಟಗಾರಿಕೆ ಕೂತಿರ್ತಾರೆ. ಹೌದಾ, ನೀನು ಒಣ ಬೇಸಾಯದ ರೈತಪ್ಪ ಅಂದ್ರೆ ಒಣ ಬೇಸಾಯ ಕೂತಿರ್ತಾರೆ. ಇಲ್ಲ ನಾನು ಒಂದು ಕೃಷಿ ಹೊಂಡ ಮಾಡ್ತೇನೆ ಅಂತಂದಾಗ ಅಲ್ಲಿ ಕೃಷಿ ಹೊಂಡ ತಜ್ಞರಲ್ಲಿ ಕೂತಿರ್ತಾರೆ. ಯಾವ ಸೈಜ್ ಮಾಡ್ಬೇಕಪ್ಪ, ನಿನ್ನ ಹೊಲ ಎಷ್ಟೈತಿ, ಅನಂತರ ಎಷ್ಟು ಸೈಜಿಂದ ನಿಂಬೇಕಾಗ್ತದೆ, ನೀರು ಎಷ್ಟು ಶೇಖರಣೆ ಮಾಡ್ಕೋಬೇಕು. ಇಲ್ಲ ಬೇಡ ನಿನಗೆ ಈಗ ಬೋರ್ವೆಲ್ ರೀಚಾರ್ಜ್ ಆಗೋಲ್ತು, ಅಂತರ್ಜಲ ಕುಸಿದು ಬಿಟ್ಟದ ಅಂತಂದ್ಬಿಟ್ರಾಗ ಆ ಬೋರ್ವೆಲ್ ಪಿಟ್ಟನ್ನ ಅಂತರ್ಜಲ ಮರುಪೂರಣವನ್ನ ಹೇಗೆ ಮಾಡಬೇಕು ಅದಕ್ಕೊಂದು ತಂತ್ರಜ್ಞಾನಗಳು ಇರ್ತಾರೆ. ಸಂಬಂಧಪಟ್ಟ ವಿಜ್ಞಾನಿಗಳು ಕೂತಿರ್ತಾರೆ, ನಿನಗೆಲ್ಲ ಮಾಹಿತಿಗಳು ಕೊಡ್ತಾರೆ. ಸಮಗ್ರವಾಗಿ ಸಿಗ್ತದ ನಿನಗೆ. ಮತ್ತೆ ಅವ್ರ ನಂಬರ್ ತಗೋಬಹುದು ನೀನು. ಸಮಯಕ್ಕೆ ನೀನು ನೋಟ್ ಮಾಡ್ಕೊಂಡಾಗ ನೀನು ಹೊಲದಿಂದ ಮತ್ತೆ ರಾಯಚೂರಿಗೆ ಮತ್ತೆ ಮುಂದಿನ ದಿನಗಳಲ್ಲಿ ಬರಕ್ಕಾಗಲ್ಲ. ಅವ್ರ ಫೋನ್ ನಂಬರು, ಅವ್ರ ಅಡ್ರೆಸ್ಸು, ಫೋನಾಗ ನಿನ್ ಮಾಹಿತಿ ತಕೋಬಹುದು. ಹಿಂಗೂ ಕೂಡ ಒಂದು ಕನ್ಸಲ್ಟೆಂಟ್ ಮಾಹಿತಿ ಮಳಿಗೆನೂ ಕೂಡ ಅದ. ಜೊತೆಗೆ ಈಗ 150 ಮಳಿಗೆಗಳು ಕೃಷಿ ಸಂಬಂಧಪಟ್ಟಂತೆ ಪ್ರದರ್ಶನಕ್ಕೆ ಅದಾವ. ಈಗ ಯಂತ್ರೋಪಕರಣಗಳಾಯ್ತು, ಏನೇನು ಹೊಸದಾಗಿ ಬಂದವ ಹೊಲದಾಗ ಒಕ್ಕಲ್ತನ ಮಾಡ್ಲಿಕ್ಕೆ, ಅವೆಲ್ಲ ಟ್ರಿಲ್ಲರು ವಿಭಿನ್ನವಾಗಿ ಬಂದವಪ್ಪ. ಈಗ ಸಿಂಪರಣೆ, ಔಷಧ ಸಿಂಪರಣೆ ನಾವೆಲ್ಲ ಒಂದೇ ಲೆಕ್ಕ, ಈಗ ಬೇರೆ ಬೇರೆ ವಿಭಿನ್ನವಾಗಿ ಸಿಂಪರಣೆ ಬಂದವ. ಸಿಂಪರಣೆ ಯಂತ್ರಗಳಾಗಿರ್ಬೋದು, ಬೀಜದ ಕಂಪನಿಗಳಾಗಿರ್ಬೋದು, ಜೊತೆಗೆ ಈಗ ರಾಸಾಯನಿಕ ಸಿಂಪರಣೆ ಆಯ್ತು, ಬೇರೆ ಬೇರೆ ಸ್ವಸಹಾಯ ಸಂಘದವರು, ಈ ನಮ್ಮ ರೈತ ಉತ್ಪಾದಕ ಕಂಪನಿಗಳು, FPOಗಳು, ಮಹಿಳಾ ಸ್ವಸಹಾಯ ಸಂಘಗಳು, ಕರಕುಶಲ ಈ ಒಂದು ಮಾಡೋರು, ಸಣ್ಣ ರೈತರಿಗೆ ಏನು ಇಕ್ವಿಪ್ಮೆಂಟ್ ಬೇಕು. ಈಗ ಹೊಲದಾಗ ಗುಬ್ಬಿ ಮೇಯ್ತಿರ್ತಾವ, ಸೌಂಡ್ ಮಾಡಿ ನೀನು ಎಷ್ಟತನ ನೀನು ಓಡಿಸಕ ಒಂದು ಯಂತ್ರ ಇಟ್ಬಿಡೋದಪ್ಪ. ಒಂದು ಪ್ರದರ್ಶನ ಏನಲ್ಲ, ಸಣ್ಣ ರೈತರಿಂದ ಹಿಡ್ಕೊಂಡು ದೊಡ್ಡ ರೈತರಿಗೆ ಏನೇನು ಬೇಕಾದ ಮಾಹಿತಿಗಳು ಎಲ್ಲ ಸಿಗ್ತದೆ. ಈ ರಾಯಚೂರು ಜಿಲ್ಲಾ ಉತ್ಸವ ದೊಡ್ಡ ಪ್ರಮಾಣದಲ್ಲಿ ಏನು ಮಾಡ್ತಿದ್ರು, ಈ ನಿಟ್ಟಿನಲ್ಲಿ ಎಷ್ಟು ಮಾಹಿತಿ ಸಾಧ್ಯ ಅದ ರೈತರಿಗೂ ಕೃಷಿ ಮೇಳ ಮಾಡಕ್ ಅನುಕೂಲ ಆಗ್ತದೆ. ನೋಡು, ನಾನು ಇನ್ನು ನಿನ್ನ ಮುಖ್ಯ ವೇದಿಕೆಗೆ ಒಳಗೆ ಹೋಗಕ್ಕಿಂತ ಮುಂಚೆನೆ ಗೇಟಲ್ಲಿ ಅಲ್ಲಿ ಒಂದು ಈ ಕೋಳಿ ಸಾಕಾಣಿಕೆ ಶ್ವಾನ ಪ್ರದರ್ಶನ, ನಾಯಿಗಳ ಪ್ರದರ್ಶನ, ಸಾಕಿರ್ತಾರಲ್ಲ ನಾಯಿಗಳ ಪ್ರದರ್ಶನ ಅದ. ವಿಭಿನ್ನವಾದ ನಾಯಿಗಳನ್ನ ನೋಡ್ಬೋದು. ಆಮೇಲೆ ನೋಡು, ನಾಯಿಗಳನ್ನ ಸಾಕಾಣಿಕೆ ನೋಡ್ಬೋದು, ಈ ಕೋಳಿ ಸಾಕಾಣಿಕೆ ಅದು ನೋಡ್ಬೋದು, ಎತ್ತುಗಳು ಬಂದಿರ್ತಾವ, ಆಕಳ ಬಂದಿರ್ತದ, ಎಮ್ಮಿಗಳು ಬಂದಿರ್ತಾವ. ಅಂದ್ರೆ ಎಲ್ಲ ಸಮಗ್ರ ನೀ ಹೇಳಿದಂಗ ಎಲ್ಲವೂ ಅಲ್ಲಿರ್ತಾವ. ನಾವು ಈ ತಳಿ ಯಾವುದು, ಇದನ್ನ ಎಲ್ಲಿ ತಗೊಳ್ಬೋದು, ಇದು ಎಷ್ಟು ಬೀಳ್ತದೆ, ಎಲ್ಲ ಮಾಹಿತಿ ಕೊಡುವಂಥದ್ದು ಕೂಡ ರೈತರೇ ಪ್ರದರ್ಶನ ಮಾಡ್ತಾರೆ. ಅವ್ರ ದನಗಳು, ಅವ್ರ ಕರಗಳನ್ನೇ ಪ್ರದರ್ಶನ ಮಾಡುವಂಥದ್ದು ಆಗ್ತದ. ಎಂತ ಟಗರು ಬಂದಿರ್ತದ, ಮೇಕೆ ಇರ್ತದ, ಎಲ್ಲವೂ ಇರ್ತಾವ, ವಿಭಿನ್ನವಾಗಿ ಅಲ್ಲಿರ್ತಾವ. ನೋಡು, ಈಗ 7 ಮಂದಿ ರೈತರು, 7 ಮಂದಿ ರೈತ ಮಹಿಳೆಯರು, 14 ಮಂದಿ ಸನ್ಮಾನ ಆಗದ. ಮುಂದಿನ ದಿನಗಳಲ್ಲಿ ನಾವ್ ಯಾಕೆ ಹೋಗ್ಬಾರ್ದು ನೋಡಬೇಕಪ್ಪ. ಈಗ ಮುಂದಿನ ವರ್ಷ ನಾವು ಅವ್ರನ್ನ ಕೇಳಿ ನಾವು ಅವ್ರು ನೋಡಿ ಪ್ರಾಯೋಗಿಕವಾಗಿ ನೋಡ್ಬೋದು, ಹೋಗಿ ಇನ್ನೊಂದು 2 ವರ್ಷಕ್ಕೆ ನಾವು ಸ್ಪರ್ಧಿಸ್ತಿದ್ದ ಮಾಡ್ಬೋದು. ಯಾಕಂತಂದ್ರೆ ನಾವು ನಮ್ಮಲ್ಲಿ ಹೊಲ ಅದ, ನಮ್ಮಲ್ಲಿನೂ ಕೂಡ ನೀರ್ ಅದ. ಹೌದು, ಅವ್ರಿಗೆ ಆಗ್ಯದ, ನಮ್ಗೆ ಆಗಂಗಿಲ್ಲ. ಹೌದು, ಮಾಡಿದ್ರೆ ಎಲ್ಲ ಸಾಧ್ಯ ಅದ. ಹೌದು, ಏನಂದ್ರೆ ಮೈ ಬಗ್ಗಿಸಿ ಕೆಲಸ ಮಾಡೋದು ಕಲಿಬೇಕು. ಯಾಕಂದ್ರೆ ಅವ್ರು ಪ್ರಗತಿಪರರು, ಪ್ರಶಸ್ತಿ ಪಡಿತಾರ ಅಂತಂದ್ರೆ ಅವ್ರು ಮೈ ಬಗ್ಗೆ ಕೆಲಸ ಮಾಡಿದ್ರೆ ತಗೊಂಡ್ರ. ನೀವು ಸುಮ್ಮನೆ ಹಂಗ ತಿರುಗಾಡಿಕೆ ಅಂತ ಪ್ರಶಸ್ತಿ ತಗೊಳಕ ಅಲ್ಲ ಇದು. ಅನಂತ ಅವ್ರ ಇಲಾಖೆ ಜೊತೆ ಸಂಪರ್ಕ ಇರ್ತಾರ, ವಿಜ್ಞಾನಿಗಳೊಡನೆ ನಂಬರ್ ತಗೊಂಡಾರ, ಅವ್ರ ಕರೆಸ್ಕೊಂಡಾರ, ತಾವು ಅಲ್ಲೂ ಹೋಗ್ಯಾರ, ಯಾವ ಸುಧಾರಿತ ಬೀಜ ಹಾಕೊಂಡಾರ, ಅವರು ಯಾವ ನೀರ್ ಯಾವಾಗ ಹೊಡಿಬೇಕು, ಎಣ್ಣೆ ಯಾವಾಗ ಹೊಡಿಬೇಕು, ಯಾವ ಕಂಪನಿದ ಹೊಡಿಬೇಕು, ಎಲ್ಲಿ ಮೋಸ ಹೋಗಬಾರ್ದು. ಈಗ ಬೇರೆ ಬೇರೆ ಕೃಷಿಯನ್ನ ಈಗ ವೈಜ್ಞಾನಿಕವಾಗಿ ಮಾಡ್ಬೇಕು. ಈ ಸುಮ್ಮನೆ ಮಂದಲ ಹಿಂದೆ ಮಾಡಿದಂಗ ಮಾಡ್ಕೊಂಡ್ ಯಾಕಂತಂದ್ರ ಈಗ ತುಟ್ಟಿ ಕಾಲ, ಖರ್ಚು ಜಾಸ್ತಿ ಆಗ್ತದ. ಖರ್ಚು ಜಾಸ್ತಿ ಮಾಡೋದ್ ಲಾಭ ಸಿಕ್ತಪ್ಪ ಅಂತ ಮಾತ್ರ ಒಕ್ಕಲ್ತನ ಉಳಿತದ. ಲಾಸ್ ಆಯ್ತಪ್ಪ ಅಂತಂದ್ರೆ ಮತ್ತೆ ನಮ್ಮೂರಾಗ ಇದ್ನಲ್ಲ ಗೌಡ 30 ಎಕರೆ ಭೂಮಿ ಲೀಸಿಗೆ ಮಾಡಿ ಅವ ಸಿಟಿ ಆಗದನವ, ಸಣ್ಣಗದನ ಅಂತದ್ ಭೂಮಿ ಮಾಡ್ಕೊಂಡು ಆತ ನೋಡು
ಚಲೋ ಟ್ರ್ಯಾಕ್ಟರ್ ಮನೆ ಕಾರ್ ತಗೊಂಡವ. ಹೌದು, ಇದನ್ನ ಹೊಲ ತಗೊಳಂಗ ಆಗ್ಯಾನ. ಆತ ಇದನ್ನ ಹೊಲ ತಗೊಂಡಂಗೆ ಆಗೈತೆ. ಹಂಗ ಏನು ಮಾಡ್ಬೇಕು ನಾವು, ಇಂಥ ಮಾಹಿತಿಗಳು ಕೃಷಿ ಜಾತ್ರೆಗೆ ಮಾತ್ರ ಸಿಗ್ತಾವ. ಖಂಡಿತ. ಯಾಕಂದ್ರೆ ಎಲ್ಲೆಲ್ಲಿ ಕೃಷಿ ಮೇಳಗಳಾಗ್ತಾವ ಅಂದ್ರೆ ನೋಡು, ಎಲ್ಲಾ ಇಲಾಖೆಗಳು ಒಂದೇ ಕಡೆ ಬಂದಿರ್ತಾವ. ರೈತರಿಗೆ ಸಂಬಂಧಪಟ್ಟಂತ ಇಲಾಖೆಗಳು ಒಂದೇ ಕಡೆ ಬಂದಿರ್ತಾವ. ಪಶುಪಾಲನೆ, ಎಲ್ಲ ಬಂದಿರ್ತಾವ ಅಲ್ಲಿ. ತೋಟಗಾರಿಕೆ, ಎಲ್ಲ ಜಲನಯನ, ಮೀನುಗಾರಿಕೆ ಎಲ್ಲ ಸಿಗ್ತಾವ. ಹೌದು. ಜೊತೆಗೆ ಆಮೇಲೆ ನಿಮ್ಗೆ ಯಾರ ಅಧಿಕಾರಿಗಳಪ್ಪ ಅವರು ಅಂತ ನೋಡಕ್ಕೂ ಅವಕಾಶ ಸಿಗ್ತಾರೆ, ಪರಿಚಯ ಆಗ್ತಾರ. ನಾವ್ ಯಾರನ್ನ ಅಲ್ಲಿ ನಾವು ಭೇಟಿ ಆಗ್ಬೇಕ್ರಿ, ಯಾರನ್ನ ಇಂಥದಕ್ಕೆ ಯಾರನ್ನ ಭೇಟಿ ಆಗ್ಬೇಕಂತ ಮಾಹಿತಿ ಸಿಗ್ತದ. ಎಲ್ಲ ಸಮಗ್ರವಾಗಿ ಸಿಗ್ತದ ಅಲ್ಲಿ. ಈಗ ನಾವು ಹೋಗ್ಬೇಕು. ಈಗ ನಾವು ಅದಕ್ಕೆ ಅಂತ ಹೋಗಂಗಿಲ್ಲ. ಇಲ್ಲಿ ಬಂದು ಎಲ್ಲ ಅಧಿಕಾರಿಗಳು, ತೋಟಗಾರಿಕೆ ಆಗಿರ್ಬೋದು, ಎಲ್ಲ ಇಲಾಖೆಗಳು ಅಲ್ಲೇ ಒಂದು ವೇದಿಕೆ ಸಿಗ್ತಾರ. ಈ 3 ದಿನ ಮಾತ್ರ ಸಿಕ್ಕೇ ಸಿಗ್ತಾರ. ಇನ್ನು ಉಳಿದ ದಿನ ಸಿಗ್ತಾರಲ್ಲ ಗೊತ್ತಿಲ್ಲ. ಈ 3 ದಿನ ರೈತರಿಗೆ ಮಾತ್ರ ಅಲ್ಲ. ನಾನು ಹೇಳ್ತೀನಿ, ಇವತ್ತು ನೀನು ಹೋಗ್ಲಿಲ್ಲಪ್ಪ ಅಂತಂದ್ರೆ ಕೂಡ ಏನೋ ಕೆಲಸ ಒತ್ತಡದಾಗ ಅಥವಾ ನಿನ್ ಮಾಹಿತಿ ಗೊತ್ತಾಗ್ಲಿಲ್ಲ ಅಂತಂದ್ರೆ ಬಿಟ್ಬಿಡು. ನಾಳೆ ಮಾತ್ರ ನಾಡ್ದು 2 ದಿನ ನೋಡು, ರಾಯಚೂರು ಜಿಲ್ಲಾ ಉತ್ಸವದಾಗ ಭಾಗಿಯಾಗಂಗ ಆಗ್ತದ. ಮತ್ತೆ ನಿನಗೆ ಕೃಷಿ ಒಕ್ಕಲ್ತನಕ್ ಬೇಕಾದಂತ ಅವಶ್ಯಕ ಮಾಹಿತಿಗಳು ಕೂಡ ಸಿಗ್ತಾವ. ನಿಮ್ ಹುಡ್ರು ಯಾರಿಗಾರ ಇದ್ರೆ ಈಗ ಉದ್ಯೋಗ ಮೇಳ ಉದ್ಯೋಗ ಮೇಳ ನಿಮ್ಮ ಊರು ಹುಡ್ರು ಹುಡ್ಕೊಂಡು ಖಾಲಿ ತಿರ್ಗಾಡಕತ್ತಿದ್ವು, ಅಲ್ಲಿ ಉದ್ಯೋಗ ಮೇಳ ಒಂದಾದ, ಗ್ಯಾರಂಟಿ ಮೇಳ ಏನೇನೋ ಮಾಡಕತ್ತಾರಪ್ಪ. 7ನೇ ತಾರೀಕು ಗ್ಯಾರಂಟಿ ಮೇಳಗಳ ಭಾರಿ ಸಂವಾದ ಅದ, ಎಲ್ಲ ಇರ್ತಾವ. ಅಂದ್ರೆ ಕೃಷಿಗೆ ಸಂಬಂಧಪಟ್ಟಂತ ರೈತರು ಬಂದರ ಜೊತೆಗೆ ಸಾಮಾನ್ಯದ್ದು ಕೂಡ ಸಿಗ್ತದೆ, ಎಲ್ಲ ಮಾಹಿತಿ ಸಿಗ್ತದೆ. ಅಂದ್ರೆ ನೀನ್ ಕೇಳ್ಕೊಂಡು ನೀ ಹೇಳಿದಲ್ಲ, ಮಾಹಿತಿ ಕೇಂದ್ರದಲ್ಲಿ ಹೋಗಿ ಇದೆಲ್ಲಿ ಆದಂತ ನೀನ್ ಗೊತ್ತಾಗಿಲ್ಲ ಅಂದ್ರೆ ನೀನ್ ಏನ್ ಬೇಕನ್ನೋದನ್ನ ಅವ್ರನ್ನ ಕೇಳಿದ್ರೆ ಅವ್ರು ಹೇಳ್ತಾರೆ, ಇಂಥಲ್ಲಿ ಹೋಗು, ಇಲ್ಲಿ ಹೋಗಪ್ಪ, ಇಲ್ಲಿ ಯಾವ್ದು ನೋಡು, ಇದ್ರ ಮಾಹಿತಿ ಇಲ್ಲಿ ಸಿಗ್ತದ ನೋಡು ಅಂತ ಹೇಳ್ತಾರ. ಹೌದು ನೋಡು, ನೀನು ಮತ್ತೆ ರಾಯಚೂರು ಸಿಟಿ ಮತ್ತೆ ಈ ಜಿಲ್ಲಾ ಗೊತ್ತಿದ್ದವರು ಅನ್ನೋದಿದೆ. ಈ ರಾಯಚೂರು ಜಿಲ್ಲಾ ಉತ್ಸವ ಸಂದರ್ಭದಲ್ಲಿ ರೈತರಿಂದ ಹಿಡ್ಕೊಂಡು, ಮಕ್ಕಳಿಂದ ಹಿಡ್ಕೊಂಡು, ಮಹಿಳೆಯರನ್ನ ಹಿಡ್ಕೊಂಡು, ಕವಿಗಳನ್ನ ಹಿಡ್ಕೊಂಡು ಎಲ್ಲಾ ರೀತಿಯಿಂದ ಇದೊಂದು ಉತ್ಸವ ಮಾಡಕತ್ತಾರ. ಒಂದೇ ವೇದಿಕೆ ಕಡೆ ಬರಕತ್ತಾರಪ್ಪ ಎಲ್ರು. ಆಮೇಲೆ ನೋಡು, ಈಗ ರಾಯಚೂರು ಜಿಲ್ಲಾ ಉತ್ಸವ ಅಂತ ಇದ್ರಾಗೂ ಹೇಳ್ಬೇಕು. ಯಾಕಂದ್ರೆ ಕೆಲವರು ನಮ್ಮ ರೈತರು ಸಾಹಿತ್ಯ ಆಸಕ್ತಿ ಇರ್ತಾರ, ಬರೀತಾರ, ಸಾಹಿತ್ಯ ಬರಿತಿರ್ತಾರ. ಅವ್ರಿಗೂ ಅವಕಾಶಗಳಿರ್ತಾವ ಮುಂಬರುವ ದಿನಗಳಲ್ಲಿ. ಹೆಂಗ್ ನೋಡು, ಮಹಿಳಾ ಸಮಾಜದಾಗ ಒಂದು ಕಾರ್ಯಕ್ರಮ ಇಟ್ಕೊಂಡಾರ, ಒಂದು ವೇದಿಕೆ ಮಾಡ್ಯಾರ. ಕೃಷಿ ವಿಶ್ವವಿದ್ಯಾಲಯದಾಗ 3 ವೇದಿಕೆಗಳವ, ರಂಗಮಂದಿರದಾಗ ಒಂದಾದ. ಆಮೇಲೆ ನೀನು ಈಗ ನೋಡು, ವಿಮಾನ ಹಾರೋಂಥದ್ದು ಒಂದು ಮಾಡ್ಯಾರ. ಈ ನಮ್ಮ ಹೆಲಿಕಾಪ್ಟರ್ ಜಿಲ್ಲಾ ನಾವ್ ಹೆಂಗ್ ಹೋಗ್ಬೇಕ್ರಿ ಅಂತ ಮೊನ್ನೆ ಒಂದ್ 2-3 ಕೇಳಿದ್ರ ನನಗೆ ಫೋನ್ ಮಾಡಿ. ನೀವ್ ಹೆಂಗ್ ಹೋಗೋದಿಲ್ಲ ಅಲ್ಲಿ. ಈಗ ನೋಡು, ಆನ್ಲೈನ್ ಆಗಿ ಎಲ್ಲರೂ ಹಾಕಕ್ ಆಗೋದಿಲ್ಲ. ಅಲ್ಲೇ ಬಂದು ಹೆಸರು ಬರಿಸಿ ನಿನ್ಗೆ ಆಧಾರ್ ಕಾರ್ಡು ತಂದ್ಕೊಂಡ್ಬಿಟ್ರೆ ನಿನ್ನ ಹೆಸರು ಬರ್ಕೊಂಡು ಆಮೇಲೆ ನಿನ್ನ ಫೀಸ್ ತುಂಬಿಸ್ಕೊಂಡು ಅವರು ಅವಕಾಶ ಕೊಡ್ತಾರೆ, ಟೈಮ್ ಕೊಡ್ತಾರ. ಆ ಟೈಮಿಗೆ ಬಂದ್ಬಿಡ್ಬೇಕಲ್ಲಿ. ಇದು ನೋಡಪ್ಪ 5 ದಿನ ಇರ್ತದೆ. ಇದು ನಿನ್ನೆಲಿಂದ ಚಾಲಾಗ್ಯದ. ಈಗ 8ನೇ ತಾರೀಕು ತನ ಹೇಳ್ಯಾರ. ಒಂದು ವೇಳೆ ಜನ ಜಾಸ್ತಿ ನೋಂದಣಿ ಆಗಿತ್ತಂದ್ರೆ 9ನೇ ತಾರೀಕು ಕೂಡ ಇರ್ತಾರ. ಅವಕಾಶ ಐತಿ. ಯಾರಾದ್ರೂ ಅನುಕೂಲ ಮಾಡ್ಕೊಂಡು ಹೋಗಿ ಬರ್ಬೇಕಪ್ಪ, ಒಂದ್ ಬರೇ ಕೆಳಗೆ ನೋಡಿನಿ ಸಾಕು, ಆಕಾಶದ ಮೇಲೆ ತಿರುಗಾಡಿ ನೋಡ್ಬೇಕಂತ ಮಾಡ್ಬೋದು. ಈಗ ನೋಡ, ರೈತರು ನಾವು ಮತ್ತೆ ಹೆಲಿಕಾಪ್ಟರ್ ನೋಡೋದ ಒಂದ್ ಭಾಗ್ಯ, ಕೂಡೋದಪ್ಪ ಅಂತಂದ್ರೆ ದೊಡ್ಡ ಪುಣ್ಯ ಅದ. ಹೌದಪ್ಪ, ನೋಡು ನಿನ್ನೆಲಿಂದ ಚಾಲಾಗಿತ್ತು. ನಿನ್ನೆ ಬಹಳ ಜನ ಮ್ಯಾಲೆ ಹೋಗಿ ಬಂದು ಬಹಳ ಖುಷಿ ವ್ಯಕ್ತಪಡಿಸಿದ್ರು. ರಾಯಚೂರು ನೋಡ್ರಿ ಬಹಳ ವಿಭಿನ್ನವಾಗಿ ಕಾಣಕತ್ತಿದ ಮ್ಯಾಲಿಂದ ಹೋದ್ರೆ ಅಂತ. ಅಂದ್ರೆ ಅವ್ರು ಏನ್ ಮಾಡ್ತಾರೆ, ರಾಯಚೂರು ಇಡೀ 10 ರಿಂದ 15 ನಿಮಿಷ ತಿರುಗ್ತಾರ, ರೌಂಡ್ ಹಾಕ್ತಾರೆ. ಇಡೀ ಸಿಟಿ ರೌಂಡ್ ಹಾಕೋದಲ್ಲ ಅಂದ್ರೆ ಕೃಷ್ಣಾ ನದಿಗೆ ಹೋಗ್ತದ, RTPS ಮುಗಿಸ್ಕೊಂಡು ಹಿಂಗ್ ಕೃಷ್ಣಾ ಬ್ರಿಡ್ಜ್ ಇಂದ ಹಿಂಗ್ ತಿರುಗ್ತದ, ರೌಂಡ್ ಹಾಕಿ ಮತ್ತೆ ಬಂದ ಅಲ್ಲಿ ಇಳಿಸ್ತದ. ನೋಡಿ, ನಾವು ಹಳೆ ಕಾಲದಾಗ ವಿಮಾನ ಹಾರ್ತಿತ್ತಪ್ಪ ನೋಡ್ತಿದ್ವಿ. ಈಗ ಅದ್ರ ಕುಂದ್ರದು ನಮ್ದು ಅವಕಾಶ ಸಿಕ್ಕದ. ಹೌದೌದು, ಏನು ಆಡಳಿತ ಜಿಲ್ಲಾಡಳಿತ ಮಾಡಕತ್ತದ ಈ ರಾಯಚೂರು ಜಿಲ್ಲಾ ಉತ್ಸವದಾಗ. ನೋಡು, ಕೃಷಿ ಮೇಳದಾಗ ಅಂತಂದ್ರು ಇವತ್ತಿನ ಕಾರ್ಯಕ್ರಮದಾಗ ಏನೇನ್ ನಡೆಯಕತ್ತದ 3 ದಿನ ನಮ್ಮ ವಿಶ್ವವಿದ್ಯಾಲಯದ ಆವರಣದಲ್ಲಿ ಅನ್ನೋದ್ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಕೊಟ್ವಿ. ನೋಡು, ಮುಂದೆ ಮತ್ತೆ 2 ದಿನ ಐತಿನ್ನ ಮತ್ತೆ ಹೊಲ ಮನೆ ಈಗ ರೈತರಿಗೆ ಇದು ಶ್ರೇಷ್ಠ ಕೃಷಿಕ ಮಹಿಳೆ ಕೊಡ್ತು ಅಂತಂದಾರ. ನಾವು ನೋಡೋಣ ಅವ್ರು ಹೆಂಗ ಏನ್ ಮಾಡ್ತಾರ. ಸ್ವಲ್ಪ ನಾಳೆ ಒಂದಿಷ್ಟು ಅನುಭವ ಹಂಚಿಕೊಳ್ತಾರ ಅವರು. ಇವತ್ತು ನೋಡಿ ನಮ್ಮ ಪುಣ್ಯ, ಅವ್ರನ್ನ ರೈತರು ಸನ್ಮಾನ ಮಾಡೋದು ನೋಡುವಂತ ನಮ್ಮ ಪುಣ್ಯ. ನಡಿ, ಮತ್ತೆ ಈಗ ಸಮಯ ಆಗ್ಯದ, ನಡಿ ಮತ್ತೆ ಕೃಷಿ ಮೇಳ ಮತ್ತೆ ಮುಂದಿನ ವರ್ಷ. ಹೌದೌದು, ಇಲ್ಲ ನಾಳೆ ನಾಡ್ದು 2 ದಿನ ನಾನು ಎಲ್ಲರಿಗೂ ಹೇಳ್ತೀನಿ. ಈ ವರ್ಷ ಮುಗಿಸಪ್ಪ ಅಂದ್ರೆ ಮತ್ತೆ 2027 ಹೋಗ್ತಿ. ಅವಕಾಶ ಅದ, ನೀನು ಬಾ, ಮತ್ತೆ ಆಜು ಬಾಜು ರೈತರನ್ನ ಹೇಳು, ನಾನು ಬರ್ತೇನೆ. ಮುಗಿಸ್ಕೊಂಡು ಮಾಹಿತಿ ತಗೊಂಡು ಮತ್ತೆ ಮುಂದಿನ ವರ್ಷ ಒಕ್ಕಲ್ತನ ಚಲೋ ತಂಗ ಮಾಡಿ ಹೋಗ. ನಡಿಯಪ್ಪ, ನಡೆಯಂಗ ಸರಿ. ಕೇಳುಗರೆ ಹಾಗೂ ಯುವ ಸ್ನೇಹಿತರೆ ನಮಸ್ಕಾರ. ಈಗ ರಾಯಚೂರು ಜಿಲ್ಲಾ ಉತ್ಸವ ಮತ್ತು ಕೃಷಿ ಮೇಳದ ಅಂಗವಾಗಿ ಒಂದಷ್ಟು ಫಲಪುಷ್ಪ ಪ್ರದರ್ಶನ ಇದೆ, ಮತ್ಸ್ಯ ಮೇಳ ನಡೀತಿದೆ. ಅದರ ಬಗ್ಗೆ ಒಂದಷ್ಟು ಮಕ್ಕಳು, ಶಾಲಾ ಮಕ್ಕಳು, ಕಾಲೇಜು ವಿದ್ಯಾರ್ಥಿಗಳು ಬಂದು ನೋಡಿ ಹೋಗಿದ್ದಾರೆ. ಅಲ್ಲಿ ಏನೇನು ಸಿದ್ಧತೆಗಳಿದ್ದಾವೆ, ಏನೇನು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಅಭಿಪ್ರಾಯಗಳು ಕೊಟ್ಟಿದ್ದಾರೆ. ಮಾತಾಡಿಸ್ತೀನಿ, ಸಣ್ಣ ಪ್ರಯತ್ನ. ಜೊತೆಗೆ ರಾಯಚೂರು ಜಿಲ್ಲಾ ಉತ್ಸವದಲ್ಲಿ ನಾಳೆ ಮತ್ತು ನಾಡಿದ್ದೇನಿದೆ ಮತ್ತು ಇವತ್ತೇನಾಯಿತು ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಕೇಳೋಣಂತ.
ಕೇಳಿದ್ರೆ ರಾಯಚೂರು ಜಿಲ್ಲಾ ಉತ್ಸವ ಜೊತೆಗೆ ಕೃಷಿ ಮೇಳ ನಡೀತಿದೆ. ಈ 3 ದಿನಗಳ ಕಾಲ ಕೃಷಿ ಮೇಳ ಮತ್ತು ರಾಯಚೂರು ಜಿಲ್ಲಾ ಉತ್ಸವ ನಡೆಯೋದರಿಂದ ಇಲ್ಲಿ ತೋಟಗಾರಿಕೆ ಇಲಾಖೆಯವರು ಕೂಡ ವಿಭಿನ್ನವಾಗಿ ಒಂದಷ್ಟು ಜನರ ಆಕರ್ಷಣೀಯವಾಗಿ ಜೊತೆಗೆ ಒಂದಷ್ಟು ಮಾಹಿತಿ ಕೊಡುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ ಮತ್ತು ಪ್ರದರ್ಶನಗಳನ್ನು ಕೂಡ ಮಾಡಿದ್ದಾರೆ. ಫಲಪುಷ್ಪ ಪ್ರದರ್ಶನ ಕೂಡ ಇಟ್ಟಿದ್ದಾರೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ತೋಟಗಾರಿಕೆ ಇಲಾಖೆಯ ಜಂಟಿ ನಿರ್ದೇಶಕರಿದ್ದಾರೆ ನಮ್ಮ ಜೊತೆಗೆ. ಸರ್ ಅವರು ಮಾತಾಡ್ತಾರೆ. ನಮಸ್ಕಾರ, ನನ್ನ ಹೆಸರು ಮೊಹಮ್ಮದ್ ಅಲಿ, ತೋಟಗಾರಿಕೆ ಜಂಟಿ ನಿರ್ದೇಶಕರು, ತೋಟಗಾರಿಕೆ ಇಲಾಖೆ ರಾಯಚೂರು. ಎಡಿದೊರೆನಾಡು ರಾಯಚೂರು ಜಿಲ್ಲಾ ಉತ್ಸವ 2026 ಅಂಗವಾಗಿ ಜಿಲ್ಲಾ ಪಂಚಾಯತು, ಜಿಲ್ಲಾಡಳಿತ ಮತ್ತು ತೋಟಗಾರಿಕೆ ಇಲಾಖೆ ಮತ್ತು ಕೃಷಿ ವಿಶ್ವವಿದ್ಯಾಲಯ ಸಂಯುಕ್ತಾಶ್ರಯದಲ್ಲಿ ಏನಿದೆ, ನಾವು 3 ದಿವಸದ ಫಲಪುಷ್ಪ ಪ್ರದರ್ಶನವನ್ನು ಆಚರಿಸ್ತಾ ಇದ್ದೀವಿ. ದಿನಾಂಕ 5ರಿಂದ 7ರವರೆಗೆ 3 ದಿವಸ ಇದು ಫಲಪುಷ್ಪ ಪ್ರದರ್ಶನ ನಡೆಯುತ್ತದೆ. ಇದರಲ್ಲಿ ಇರುವಂಥ ಮುಖ್ಯ ಆಕರ್ಷಣೀಯಗಳು ಏನೇನು ಅಂತಂದರೆ, ಇಲ್ಲಿ ರಾಯಚೂರು ತಾಲೂಕಿನ ಹಟ್ಟಿ ಗೋಲ್ಡ್ ಮೈನ್ನ ಒಂದು ಪ್ರತಿಕೃತಿಯನ್ನು ಫ್ಲವರ್ಸ್ನಲ್ಲಿ ಮಾಡಿದ್ದಾರೆ. ಅದೇ ರೀತಿಯಾಗಿ ರಾಯಚೂರಿನ ಗುಡ್ಡ ಮತ್ತು ಅದರ ಮೇಲೆ ಇರುವಂಥ ಕೋಟೆಯ ಒಂದು ಪ್ರತಿಕೃತಿಯನ್ನು ಫ್ಲವರ್ಸ್ನಲ್ಲಿ ನಾವು ಹೂವಿನಲ್ಲಿ ಮಾಡಿದ್ದೀವಿ. ಅದೇ ರೀತಿಯಾಗಿ INS ವಿಕ್ರಾಂತ್ ಏರ್ಕ್ರಾಫ್ಟ್ ಕ್ಯಾರಿಯರ್ದು ಶಿಪ್ ಅಂತೇಳಿ ಹೇಳ್ತಾರೆ, ಆ ಶಿಪ್ನ ಒಂದು ಪ್ರತಿಕೃತಿಯನ್ನು ಫ್ಲವರ್ಸ್ನಲ್ಲಿ ಮಾಡಿ ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದೀವಿ. ಇದರ ಜೊತೆಗೆ ರಾಯಚೂರು ಜಿಲ್ಲೆಯ ಎಲ್ಲ ತಾಲೂಕುಗಳ ತೋಟಗಾರಿಕೆ ಬೆಳೆಗಾರರ, ಪ್ರಗತಿಪರ ತೋಟಗಾರಿಕೆ ಬೆಳೆಗಾರರ ಎಲ್ಲ ಹಣ್ಣು ಮತ್ತು ತರಕಾರಿಗಳ ಪ್ರದರ್ಶಿಕೆಗಳನ್ನು ಸಹಿತ ಇಲ್ಲಿ ಇಟ್ಟಿದ್ದೀವಿ. ಯಾಕಂತಂದರೆ ಇಲ್ಲಿ ತೋಟಗಾರಿಕೆ ಏನೇನು ಮಾಡ್ಬೋದು ಅಂತೇಳಿ ಅನ್ನೋ ಮಾಹಿತಿಯನ್ನು ಸಾಮಾನ್ಯ ಜನರು ಎಲ್ಲರೂ ಪಡ್ಕೊಳ್ಳಿಕ್ಕೆ ಒಂದು ಅನುಕೂಲ ಆಗ್ತಾ ಇದೆ. ಅದರ ಜೊತೆಗೆ ಏನಿದೆ, ನಾವು ತರಕಾರಿ ಅಂತಂದರೆ ಕಲ್ಲಂಗಡಿಯಲ್ಲಿ ವಿವಿಧ ಮಹನೀಯರ ಚಿತ್ರಗಳನ್ನು ಕೆತ್ತನೆ ಮಾಡಲಾಗಿದೆ. ಮತ್ತು ರಂಗೋಲಿಯಲ್ಲಿ 3 ಚಿತ್ರಗಳನ್ನು ಅಳವಡಿಸಿದ್ದಾರೆ. ಮಹಿಳಾ ಕ್ರಿಕೆಟ್ ಕ್ಯಾಪ್ಟನ್ ಅವರ ಒಂದು ಚಿತ್ರ ಮತ್ತು ಸಾಲುಮರ ತಿಮ್ಮಕ್ಕ ಅವ್ರದ್ದು ಚಿತ್ರ ಮತ್ತು ಇಲ್ಲಿ ಯರಮರಸದಿಂದ ಇರುವಂಥದ್ದು ರಾಯಚೂರು ಜಿಲ್ಲೆಯ ರಾಯಚೂರು ತಾಲೂಕಿನ ಯರಮರಸ್ ಗ್ರಾಮದಿಂದ ಆಪರೇಷನ್ ಸಿಂಧೂರ್ನಲ್ಲಿ ಭಾಗವಹಿಸಿದಂತಹ ಆರ್ಮಿ ಮೇಜರ್ ಆದಂಥ ದೀಕ್ಷಿತ್ರವರ ಒಂದು ಚಿತ್ರವನ್ನು ಇಲ್ಲಿ ರಂಗೋಲಿಯಲ್ಲಿ ಬಿಡಿಸಲಾಗಿದೆ. ನೋಡಲಿಕ್ಕೆ ಭಾಳಷ್ಟು ಆಕರ್ಷಣೀಯವಾಗಿದೆ. ರೈತರು ಮತ್ತು ಮಕ್ಕಳು ಮತ್ತು ಎಲ್ಲ ಸಾಮಾನ್ಯ ಜನರು ಸಹಿತ ಅದನ್ನು ನೋಡಲಿಕ್ಕೆ ಭಾಳ ಆಕರ್ಷಣೀಯವಾಗಿದೆ. ಇದರ ಮಾಹಿತಿಯನ್ನು ಪಡ್ಕೊಂಡು ಏನೈತೆ ನೋಡಿ ಸಂತೋಷ ಪಡ್ಬೋದಾಗೈತೆ. 3 ದಿವಸದಲ್ಲಿ ಭಾಗವಹಿಸಬೇಕು ಅಂತೇಳಿ ನಾನು ಉಚಿತವಾಗಿ ಇರುತ್ತದೆ, ಇದನ್ನು ಭಾಗವಹಿಸಬೇಕು ಅಂತೇಳಿ ನಾನು ಕೇಳ್ಕೊಳ್ತೇನೆ. ಧನ್ಯವಾದಗಳು. ಕೇಳುಗರೆ, ಇವತ್ತಿನ ಈ ಒಂದು ರಾಯಚೂರು ಜಿಲ್ಲಾ ಉತ್ಸವ ಜೊತೆಗೆ ಕೃಷಿ ಮೇಳದಲ್ಲಿ ವಿದ್ಯಾರ್ಥಿನಿಯರಿದ್ದಾರೆ. ಅವರು ಏನೇನು ನೋಡಿದ್ರು ಇವತ್ತು ಇಲ್ಲಿ ಅಂತ ನೋಡೋಣ. ನಿಮ್ಮ ಹೆಸರಮ್ಮ? ನನ್ನ ಹೆಸರು ನಾಗರತ್ನ. ನಾವು ಹೂವಿನಿಂದ ಮಾಡಿದಂಥ ಅಲಂಕಾರ ಕೃತಿಗಳು, ಅಟ್ಟಿಗಣಿ, ರಾಯಚೂರು ಕೋಟೆ ಮುಂತಾದ ಹೂವುಗಳಿಂದ ಮಾಡಿದ್ದು, ವೀರರು ಮಾಡಿದ ಅರಳಿ ಮರದಿಂದ ಅರಳಿದ ಕಲಾಕೃತಿಗಳು, ಮತ್ತು ರೈತರು ಮಾಡಿದ್ದಂತಹ ಬೆಳೆಗಳು ಮುಂತಾದವುಗಳನ್ನು, ಹಣ್ಣುಗಳಿಂದಂತ ಮಾಡಿದ ಜ್ಞಾನಪೀಠ ಪ್ರಶಸ್ತಿ ಪಡೆದಂಥ ಹಾಗೂ ಹೋರಾಟ ಮಾಡಿದಂಥ ಸ್ವಾತಂತ್ರ್ಯ ಹೋರಾಟಗಾರದೆಲ್ಲ ಚೆನ್ನಾಗಿ ಇವತ್ತು ಎಲೆಯಲ್ಲಿ ಅನೇಕ ಕಲೆಗಳನ್ನು ಅನಾವರಣಗೊಳಿಸಿದಂಥದ್ದು ಕೃಷಿ ವಿಶ್ವವಿದ್ಯಾಲಯದ ಅಡ್ಮಿನಿಸ್ಟ್ರೇಟಿವ್ ಬಿಲ್ಡಿಂಗ್, ಅಂದರೆ ಆಡಳಿತಾತ್ಮಕ ಬಿಲ್ಡಿಂಗ್ನಲ್ಲಿದೆ. ಇದು ಕೃಷಿ ಮೇಳ ಜೊತೆಗೆ ಜಿಲ್ಲಾ ಉತ್ಸವದ ಅಂಗವಾಗಿ ಕಲಾವಿದರು ಅದ್ಭುತವಾಗಿ ಎಲೆಯಲ್ಲಿ ಚಿತ್ರಕಲೆಯನ್ನು ಇಳಿಸಿದ್ದಾರೆ. ಯಾವ್ಯಾವ ಚಿತ್ರಕಲೆ? ದ ರಾ ಬೇಂದ್ರೆ ಅವರಿದ್ದಾರೆ, ಡಾಕ್ಟರ್ BR ಅಂಬೇಡ್ಕರ್ ಅವರಿದ್ದಾರೆ, ಪುನೀತ್ ಅವರಿದ್ದಾರೆ, ಸುಭಾಷ್ ಚಂದ್ರ ಬೋಸ್ ಅವರಿದ್ದಾರೆ, ಅಂಬೇಡ್ಕರ್ ಅವರಿದ್ದಾರೆ. ಹೀಗೆ ವಿವಿಧ ದೇವರುಗಳ ಫೋಟೋಗಳನ್ನು ಕೂಡ ಅವರು ಅನಾವರಣ ಮಾಡಿದ್ದಾರೆ. ಸೊ ಅದು ಹೇಗೆ ಸಾಧ್ಯವಾಯಿತು ಏನು ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಮಾಹಿತಿಯನ್ನು ಅವರು ಕೊಡ್ತಾರೆ. ಸರ್, ನಿಮ್ಮ ಹೆಸರು, ಎಲ್ಲಿ ಅವರು? ಸರ್, ವೆಂಕಟೇಶ್ ಅಂತ, ರಾಯಚೂರೇ ಸರ್. ರಾಯಚೂರು ಅವರು? ರಾಯಚೂರು ಸರ್. ಈಗ ಏನೇನು ಚಿತ್ರಗಳನ್ನು ಇಳಿಸಿದಿರಿ? ಏನು ಯಾವ ಎಲೆ ಮೇಲೆ ಇಳಿಸೋ ಕಲೆ ಹೇಗೆ? ಸರ್, ನಾನು ಇದು ಯೂಟ್ಯೂಬ್ ನೋಡಿ ಕಲ್ತಿದ್ದು. ಇದರಲ್ಲಿ ಸ್ವಾಮಿ ವಿವೇಕಾನಂದ, ದ ರಾ ಬೇಂದ್ರೆ, ಕುವೆಂಪು, ಸಾಲುಮರದ ತಿಮ್ಮಕ್ಕ, ಅಂಬೇಡ್ಕರ್ ಮತ್ತು ಪುನೀತ್ ರಾಜ್ಕುಮಾರ್ ಎಲ್ಲರನ್ನ ಚಿತ್ರ ಬಿಡಿಸಿದ್ದೀನಿ ಸರ್. ಮತ್ತು DC ಕಮಿಷನರ್ ಎಲ್ಲರದ್ದು ಇದೆ ಇದರಲ್ಲಿ. ಅಂದರೆ ಲೈವಲ್ಲಿ ಚಿತ್ರಗಳು ಇಳಿಸುವಂಥದ್ದು? ಲೈವಲ್ಲಿ ಆಗಲ್ಲ ಸರ್, ನಾನು ಸ್ವಲ್ಪ ಟೈಮ್ ತಗೊಂಡು ಒಂದು 3 to 4 hours ಟೈಮ್ ಆಗುತ್ತೆ. ಈ ಥರ ನಾನು ಇದುವರೆಗೆ ಒಂದು 400-500 ಆಗಿರುತ್ತೆ. ಪ್ರದರ್ಶನ ಇದರಲ್ಲಿ ಎಸ್ ಸರ್, ಪ್ರದರ್ಶನ ಇದರಲ್ಲಿ 25 ಇಟ್ಟಿದ್ದೀನಿ ಸರ್. ದ ರಾ ಬೇಂದ್ರೆ, ಕುವೆಂಪು ಅವರು, ಸಾಲುಮರದ ತಿಮ್ಮಕ್ಕ, ಡಾಕ್ಟರ್ ರಾಜ್ಕುಮಾರ್ ಅವರು, ಮತ್ತು ಎಲ್ಲ ದೇವರುಗಳ, ವೆಂಕಟೇಶ್ವರ, ಕೃಷ್ಣ, ಎಲ್ಲ ದೇವರುಗಳ ಪ್ರತಿನಿಧಿಗಳನ್ನು ಮಾಡಿದ್ದೀನಿ ಸರ್. ಈಗ ಈ ಎಲೆ ಎಲ್ಲಿ ಅಂದರೆ ಎಲೆ ಸಾಮಾನ್ಯವಾಗಿ ನಮ್ಮ ಗಿಡ ಮರಗಳದ ಎಲೆನಾ ಅಥವಾ ಬೇರೆ ವಿಭಿನ್ನವಾಗಿರ್ತಾವೆ? ಅರಳಿ ಗಿಡ ಸರ್,
ಅರಳಿ ಗಿಡ ಇಲ್ಲೇ ಸಿಗುತ್ತಾ ಲೋಕಲಲ್ಲಿ ಎಲ್ಲ ಕಡೆ ಸಿಗುತ್ತೆ. ಹಾಂ ಎಸ್ ಸರ್. ಎಷ್ಟು ವರ್ಷದಿಂದ ಮಾಡ್ತಿದ್ದೀರಿ ಇದನ್ನ? ಸರ್ ಇದು ನಾನು 2020 ಎಸ್ ಸರ್. ಇದು ಕಲೆ ನಿಮಗೆ ಕಲ್ತಿದ್ದ ಅಥವಾ ಟ್ರೈನಿಂಗ್ ಹೆಂಗೆ? ಇಲ್ಲ ನಾನು ಓನಾಗಿ ಕಲ್ತಿದ್ದು ಸರ್. ಈಗ ಲಾಕ್ಡೌನಲ್ಲಿ ಖಾಲಿ ಕೂಡೋ ಬದಲು ನಾನು ಟ್ರೈ ಮಾಡಿ ಕಂಟಿನ್ಯೂ ಮಾಡೋ ಪಟ್ಟಿಗೆ ನಾನು ಪರ್ಫೆಕ್ಷನ್ ಬಂದಿದೆ. ಈಗ ಇನ್ನು 3 ದಿನ ಇರ್ತದೆ, ನಮ್ಮ ಕೇಳುಗರಿಗೆ ಏನು ಹೇಳ್ತೀರಿ ನೋಡ್ಲಿಕ್ಕೆ ಬರ್ಲಿಕ್ಕೆ? ಸರ್ ಅದೇ ಕಸ್ಟಮೈಸ್ ಬೇಕಂದ್ರೆ ಕಸ್ಟಮೈಸು ಮಾಡಿಕೊಡ್ತೀನಿ. ಇದರಲ್ಲಿ ನಮ್ಮ ಇನ್ನೂ ವೆರೈಟಿ ಇದೆ, ಬ್ಲಡ್ ಆರ್ಟ್ ಇದೆ, ಪೆನ್ಸಿಲ್ ಸ್ಕೆಚ್ ಇದೆ, ಲೀಫ್ ಆರ್ಟ್ಸ್ ಇದೆ. ಯಾವ ಥರ ಬೇಕೋ ಆ ಥರ ಮಾಡಿಕೊಡ್ತೀನಿ, ಕಸ್ಟಮೈಸ್ಡ್ನು ಮಾಡಿಕೊಡ್ತೀನಿ. ನೋಡ್ಕೊಂಡು ಎಸ್ ಸರ್. ನೋಡ್ಬೋದು ಸರ್. ನನ್ನ ಕಾಂಟ್ಯಾಕ್ಟ್ ನಂಬರ್ ಇದೆ, ನನ್ನ ಇನ್ಸ್ಟಾಗ್ರಾಮು ಇದೆ, ಎಲ್ಲ ಇದೆ ಸರ್. ನಿಮಗೆಲ್ಲ ನಮಸ್ಕಾರ. ಜೊತೆಗೆ ರಾಯಚೂರು ಜಿಲ್ಲಾ ಉತ್ಸವ ಇಲ್ಲಿ ಏನೇನಿದೆ, ಏನೇನು ಕಾರ್ಯಕ್ರಮಗಳ ಆಯೋಜನೆಗಳಾಗಿದ್ದಾವೆ ಮತ್ತು ಇವತ್ತು ಏನೆಲ್ಲ ಇತ್ತು ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಮೆಲುಕು ಹಾಕೋಣ. ಮೊದಲಿಗೆ ನಾವು ರಾಯಚೂರು ಜಿಲ್ಲಾ ಉತ್ಸವನ ಫೆಬ್ರವರಿ 5, 6, 7 ಇವತ್ತಿನಿಂದ ಆರಂಭ ಆಗಿದೆ. ನಾಳೆ ಮತ್ತು ನಾಡಿದ್ದು 2 ದಿನ ಇರ್ತದೆ. ಇಲ್ಲಿ ಉತ್ಸವ ಯಾಕೆ ಆಚರಣೆ ಮಾಡ್ತಾರೆ ಅನ್ನೋದನ್ನು ನಾವು ನೋಡೋದಾದರೆ, ವಿಶೇಷವಾಗಿ ಉತ್ಸವ, ಹಬ್ಬ, ಹರಿದಿನಗಳು ನಮ್ಮ ನೆಲ, ನಮ್ಮ ಸಂಪ್ರದಾಯ, ನಮ್ಮ ಸಂಸ್ಕೃತಿಯನ್ನು ಮೆಲುಕು ಹಾಕುವಂಥ ಒಂದು ಸಂಪ್ರದಾಯದ ಜೊತೆಗೆ ಮುಂದಿನ ಪೀಳಿಗೆಗೆ ಇದನ್ನು ವರ್ಗಾಯಿಸಬೇಕು ಅನ್ನುವಂಥ ಒಂದು ಉತ್ಸಾಹ, ಉತ್ಕಟತೆ ಕೂಡ ಇಲ್ಲಿ ಆಲೋಚನೆ ಇರ್ತದೆ. ಆ ಭಾಗವಾಗಿ ಉತ್ಸವವನ್ನು ಆಚರಿಸ್ತೇವೆ. ಜೊತೆಗೆ ಹಬ್ಬಗಳು ಕೂಡ ಅಷ್ಟೇ ಮತ್ತು ಉತ್ಸವಗಳು ಕೂಡ ಅಷ್ಟೇ. ನಮ್ಮ ಮುಂದಿನ ಪೀಳಿಗೆಗೆ ನಮ್ಮ ಸಂಸ್ಕೃತಿ, ನಮ್ಮ ನೆಲದ ಸಂಪ್ರದಾಯವನ್ನು ವರ್ಗಾಯಿಸುವಂಥ ಆಚರಣೆಗಾಗಿ ಹೋಗ್ತದೆ. ಇನ್ನು ಜೊತೆಗೆ ಒಂದಷ್ಟು ಮಾನಸಿಕ ಸಂತೋಷ, ಒತ್ತಡ ನಿವಾರಣೆಗೆ, ದಿನನಿತ್ಯದ ಕೆಲಸದ ಒತ್ತಡದಿಂದ ಒಂದಷ್ಟು ಮನೋರಂಜನೆ ಪಡ್ಕೊಳ್ಳಿಕ್ಕೆ ಕೂಡ ಇಂಥ ಉತ್ಸವಗಳನ್ನು ಆಚರಣೆ ಮಾಡ್ತೇವೆ. ಜೊತೆಗೆ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಮೌಲ್ಯಗಳ ಬಲಪಡಿಸಬೇಕು, ದೇವರು, ನಂಬಿಕೆ, ನೀತಿ ಧರ್ಮಗಳ ಬಗ್ಗೆ ಜಾಗೃತಿ ಮೂಡಿಸಿ ಈ ಒಂದು ವಿಚಾರಗಳಲ್ಲಿ ಕೂಡ ಮಾಡುವಂಥದ್ದಾಗ್ತದೆ. ಜೊತೆಗೆ ನಮ್ಮ ರಾಯಚೂರು ಜಿಲ್ಲೆಯ ಇತಿಹಾಸ ಮತ್ತು ಮಹತ್ವದ ಘಟನೆಗಳ ಸ್ಮರಣೆ, ಅನೇಕ ಹಬ್ಬಗಳ ಐತಿಹಾಸಿಕ ಅಥವಾ ಪೌರಾಣಿಕ ಘಟನೆಗಳನ್ನು ನೆನಪಿಸುವ ಉದ್ದೇಶ ಕೂಡ ಉತ್ಸವಗಳು ಹೊಂದಿರ್ತವೆ. ಜೊತೆಗೆ ಇಲ್ಲಿ ಮಾನವೀಯ ಮೌಲ್ಯಗಳು, ಬೋಧನೆ ಹಂಚಿಕೆಯಾಗ್ತದೆ. ದಾನ, ಸಹಾನುಭೂತಿ, ಕ್ಷಮೆ ಮುಂತಾದ ಗುಣಗಳನ್ನು ಕೂಡ ಈ ನಮ್ಮ ಉತ್ಸವಗಳು, ಹಬ್ಬಗಳು ನಮ್ಮನ್ನು ನೆನಪು ಅಥವಾ ಮೆಲುಕು ಹಾಕಲಿಕ್ಕೆ ಒಂದು ಅನುಕೂಲ ಆಗ್ತದೆ ಅನ್ನುವಂಥದ್ದು ಪ್ರಮುಖವಾದ ಅಂಶ. ಈಗಾಗಲೇ ರಾಯಚೂರು ನಗರದ ಪ್ರಮುಖ ರಸ್ತೆಗಳು ದೀಪಾಲಂಕಾರದಿಂದ ಕಣ್ಮನ ಸೆಳೆಯುತ್ತವೆ. ರಾತ್ರಿ ಆದಾಗ ನಾವು ನೋಡಬಹುದು. ಜೊತೆಗೆ ಮುಖ್ಯ ರಸ್ತೆಗಳ 2 ಕಡೆ ಗೋಡೆಗಳಲ್ಲಿ ಸುಂದರವಾದ ಚಿತ್ರಗಳು ಇಳಿಸಲಾಗಿದೆ. ಕಲಾವಿದರು ಪೇಂಟಿಂಗನ್ನು ಮಾಡಿದ್ದಾರೆ. ಅದ್ಭುತವಾದ ಇತಿಹಾಸವನ್ನು ಮೆಲುಕು ಹಾಕುವಂಥ ಮತ್ತು ಇತಿಹಾಸದ ಪಾಠಗಳನ್ನು ಹೇಳುವಂಥ ಒಂದಷ್ಟು ಪ್ರಯತ್ನಗಳು ಗೋಡೆಗಳ ಮೇಲೆ ಆಗಿವೆ. 3 ದಿನಗಳ ಕಾಲ ಕಾರ್ಯಕ್ರಮಗಳು ವ್ಯವಸ್ಥಿತವಾಗಿ ನಡೀಲಿಕ್ಕೆ ಒಂದಷ್ಟು ವ್ಯವಸ್ಥೆಯನ್ನು ಕೂಡ ಜಿಲ್ಲಾಡಳಿತ ಮಾಡಿಕೊಂಡಿದೆ. ಹಾಗಾಗಿ ಎಡೆದೊರೆ ನಾಡು ಉತ್ಸವಕ್ಕೆ ನಗರ ಒಂದಷ್ಟು ಕಳೆ ಕಟ್ಟಿದೆ ಅಂತ ಹೇಳ್ಬೋದು. ಈ ಎಲ್ಲ ಉತ್ಸವಗಳು ನಮ್ಮಲ್ಲಿ ರಾಯಚೂರು ನಗರದಲ್ಲಿ ಬಂದಾಗ, ರಾಯಚೂರು ನಗರದ ಪಂಡಿತ್ ಸಿದ್ದರಾಮ್ ಜಂಬಲ್ದಿನಿ ರಂಗಮಂದಿರದಲ್ಲಿ ಕಾರ್ಯಕ್ರಮಗಳಿರ್ತವೆ. ಅಲ್ಲಿ ನಾಟಕ ಮತ್ತು ಗಾಯಕರಿಂದ ಸಂಗೀತ ಕಾರ್ಯಕ್ರಮ ಇರ್ತದೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅಲ್ಲಿ ನಡೀತವೆ. ಜೊತೆಗೆ ಮಹಿಳಾ ಸಮಾಜದಲ್ಲಿ ವಿಚಾರಗೋಷ್ಠಿ, ಚಿಂತನಗೋಷ್ಠಿಗಳು, ಕವಿಗೋಷ್ಠಿಗಳು ನಡೀತವೆ. ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಆವರಣದಲ್ಲಿ ಮುಖ್ಯ ವೇದಿಕೆ ಮತ್ತು ಮುಖ್ಯ ವೇದಿಕೆ, ಅಲ್ಲಿ 3 ವೇದಿಕೆಗಳಿದ್ದಾವೆ. ಅಲ್ಲಿ ಒಂದಷ್ಟು ಫೈರ್ ಶೋ ಇರ್ತದೆ, ಒಂದಷ್ಟು ಸಂಗೀತ ಮನೋರಂಜನೆ ಕಾರ್ಯಕ್ರಮಗಳು ನೀಡುವಂಥ ಖ್ಯಾತ ಗಾಯಕರಲ್ಲಿಗೆ ಬರ್ತಾರೆ. ಅಲ್ಲಿ ಫಲಪುಷ್ಪ, ಹಂಗೆ ರಾಯಚೂರು ಜಿಲ್ಲಾ ಉತ್ಸವದ ಅಂಗವಾಗಿ ಫಲಪುಷ್ಪ ಇದೆ ಮತ್ತು ಮತ್ಸ್ಯ ಮೇಳ ಕೂಡ ಆಯೋಜನೆ ಮಾಡಿದ್ದಾರೆ. ಈ ಬಾರಿ ನನಗೆ ಗಮನ ಸೆಳೆಯುವಂಥದ್ದು ಇದೆ ಮತ್ತು ನೋಡಲೇಬೇಕಾದಂಥದ್ದು ಅಂತಂದರೆ ಒಂದಷ್ಟು ಆಹಾರ ಮೇಳ. ಅಲ್ಲಿ ಅದ್ಭುತವಾಗಿ ನಮ್ಮ ರಾಯಚೂರು ನೆಲದ ಬೇರೆ ಬೇರೆ ತಾಲೂಕಿನ ಆಹಾರ ಪದ್ಧತಿಗಳು, ಜೊತೆಗೆ ಮಂಗಳೂರು, ಕಾರವಾರ ಮತ್ತು ಮೈಸೂರು ಭಾಗದ ಅಡುಗೆ ತಿನಿಸುಗಳು ಅನ್ನು ಮೆಲುಕು ಹಾಕ್ಬೋದು. ನಾನು ವಿಶೇಷವಾಗಿ ಇವತ್ತು ಗಮನಿಸ್ತಾ ಇದ್ದಾಗ ಬೆಳಗಿನ ಸಂದರ್ಭದಲ್ಲಿ ವಿಶೇಷವಾಗಿ ಕರಾವಳಿ ಪ್ರದೇಶದ ಭೋಜನಕ್ಕೆ ಹೆಚ್ಚಿನ ಜನ ಮಾರು ಹೋಗ್ತಿದ್ರು ಅಂತ ನನಗೆ ಅನ್ನಿಸ್ತದೆ. ಅಲ್ಲೆಲ್ಲ ಮತ್ತು ದರದಲ್ಲಿ ಕೂಡ ಅಷ್ಟೇನು ದೊಡ್ಡ ದರ ಇಲ್ಲ. ಭಾಳ ಸವಿಲಿಕ್ಕೆ, ಮಕ್ಕಳನ್ನು ಕರ್ಕೊಂಡು ಹಿರಿಯರು ಒಂದಷ್ಟು ಮೆಲುಕು ಹಾಕಲಿಕ್ಕೆ, ಒಂದಷ್ಟು ಸವಿಯನ್ನು ಸವಿಲಿಕ್ಕೆ ಒಂದು ಆಹಾರ ಒಂದು ಪ್ರಾಂಗಣ ಮಾಡಿದ್ದಾರೆ. ಸೊ ಅಲ್ಲಿ ಆಹಾರ ಮೇಳದಲ್ಲಿ ವಿಭಿನ್ನವಾದ ರುಚಿಕರವಾದಂಥ ಆಹಾರದ ಒಂದು ಸವಿಯನ್ನು ಸವಿಬಹುದು ಅಲ್ಲಿ. ಜೊತೆಗೆ ಫಲಪುಷ್ಪ ಪ್ರದರ್ಶನ ಕೂಡ ಇದೆ. ಅದು ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ಆಡಳಿತ ಭವನದಲ್ಲಿ ಫಲಪುಷ್ಪ ಪ್ರದರ್ಶನ ಇದೆ. ಅಲ್ಲಿ ಕಲ್ಲಂಗಡಿಯಲ್ಲಿ ಅನೇಕ ಮಹನೀಯರ ಒಂದು ಕೆತ್ತನೆಯನ್ನು ಮಾಡಿದ್ದಾರೆ. ಮತ್ತು ಪುಷ್ಪದಲ್ಲಿ ಅಂದರೆ ಹೂವಿನಲ್ಲಿ ನಮ್ಮ ರಾಯಚೂರು ಕೋಟೆಯನ್ನು ನೆನಪಿಸುವಂಥ ಒಂದು ಪ್ರತಿಕೃತಿ ಮಾಡಿದ್ದಾರೆ. ಹಟ್ಟಿ ಚಿನ್ನದ ಗೋಲ್ಡ್ ಮೈನ್ಸ್ನ ಮಲ್ಲಪ್ಪ ಶಾಫ್ಟ್ ಅಂತಿದೆ, ಅದನ್ನು ಕೂಡ ಮಾಡಿದ್ದಾರೆ. ಅಂದರೆ ಹಟ್ಟಿ ಚಿನ್ನದ ಗಣಿದು ಒಂದು ಪ್ರತಿಕೃತಿ ಇದೆ. ಜೊತೆಗೆ ಇನ್ನೂ ಒಂದು ಗಮನ ಅಂತಂದರೆ INS ವಿಕ್ರಾಂತ್ ಅಂತೇಳಿ ಇತ್ತೀಚೆಗೆ ನಾವು ಯುದ್ಧ ನೌಕೆ ನೋಡಿದ್ವಲ್ವ, ವಿಮಾನ ನೌಕೆ, ಯುದ್ಧ ನೌಕೆಯನ್ನು ಅಲ್ಲಿ ಮಾಡಲಾಗಿದೆ. ಜೊತೆಗೆ ಒಂದಷ್ಟು ನಮ್ಮ ಭಾಗದ ಸೈನಿಕರ ಫೋಟೋಗಳಿದ್ದಾವೆ, ಒಂದಷ್ಟು ಕಲಾವಿದರ ಫೋಟೋಗಳನ್ನು ಹಾಕಿದ್ದಾರೆ. ಮತ್ತು
ವಿಭಿನ್ನವಾದಂಥ ಅಲ್ಲಿ ಚಿತ್ರಗಳನ್ನು ನಾವು ನೋಡ್ಬೋದು. ಜೊತೆಗೆ ನಮ್ಮ ರಾಯಚೂರು ಜಿಲ್ಲೆಯ ಎಲ್ಲೆಲ್ಲಿ ತರಕಾರಿಗಳನ್ನು ಬೆಳೀತಾರೆ, ನಮ್ಮ ರೈತರು ಯಾವ್ಯಾವ ತರಕಾರಿ ಏನೇನು ಬೆಳೀತಾರೆ ಅನ್ನೋದನ್ನು ಮೆಲುಕು ಹಾಕಲಿಕ್ಕೆ, ಮಾಹಿತಿ ತೊಗೊಳ್ಳಿಕ್ಕೆ ಇದೆ. ಮತ್ತು ಆರ್ಟಿಫಿಷಿಯಲ್ ಫಿಶ್ ಅಂದರೆ ಮೀನುಗಳ ಮತ್ಸ್ಯಮೇಳ ಕೂಡ ಇದೆ. ಸೊ ಇವೆಲ್ಲವುಗಳನ್ನು ನಾವು ನೋಡ್ತಾ ಹೋದಂಗೆ ರಾಯಚೂರು ಜಿಲ್ಲಾ ಉತ್ಸವದ ಜೊತೆಗೆ ಕೃಷಿ ಮೇಳದಲ್ಲಿ ಕೂಡ ಮೆಲುಕು ಹಾಕ್ಬೋದು. ಮತ್ತು ಒಂದಷ್ಟು ಕಾರ್ಯಕ್ರಮಗಳು ಕೂಡ ಇವೆ. ಅವೇನೇನಿವೆ ಅಂತ ಇವತ್ತಿನ ಒಂದು ನೋಡ್ತಾ ಹೋಗೋದಾದ್ರೆ, ಅಂದರೆ ನಾವು ಇವತ್ತು 5ನೇ ತಾರೀಕು ಆಲ್ರೆಡಿ ಒಂದು ಮೆರವಣಿಗೆ, ಅದ್ಧೂರಿಯಾದಂಥ ಮೆರವಣಿಗೆ ನಡೆದು ನಮ್ಮ ರಾಯಚೂರು ಜಿಲ್ಲಾ ಉತ್ಸವದ ಉದ್ಘಾಟನೆ ಹಂತದಲ್ಲಿ ಈ ಸಂಜೆ 6:00ವರೆಗೆ ಆಗ್ತದೆ. 6:00ವರೆಗೆ ಸಂಜೆ ಉದ್ಘಾಟನೆ ಅಧಿಕೃತವಾಗಿ ಆಗ್ತದೆ. ಈಗಾಗಲೇ ಮೆರವಣಿಗೆ ಕರ್ನಾಟಕ ಸಂಘದಿಂದ, ಐತಿಹಾಸಿಕವಾದಂಥ ಸ್ಥಳ ನಮ್ಮ ಕರ್ನಾಟಕ ಸಂಘದಿಂದ ಮೆರವಣಿಗೆ ಕೂಡ ಆರಂಭ ಆಗಿ ಅದ್ಧೂರಿಯಾದ ಮೆರವಣಿಗೆ, ಸುಮಾರು 150 ಕಲಾ ತಂಡಗಳ ಒಂದು 300ರಿಂದ 400 ಬೈಕ್, ಅಂದರೆ ಸರ್ಕಾರಿ ನೌಕರರು, ಸಾರ್ವಜನಿಕರು, ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಸೇರಿಕೊಂಡು ಒಂದು ಬೈಕ್ ರ್ಯಾಲಿಯನ್ನು ಮಾಡ್ತಿದ್ದಾರೆ. ಅದ್ಭುತವಾದಂಥ ಒಂದು ರ್ಯಾಲಿಯನ್ನು ಮಾಡಿದರು. ಮಧ್ಯದಲ್ಲಿ ಯಾವುದೇ ಸಮಸ್ಯೆ, ಆರೋಗ್ಯಕರ ಸಮಸ್ಯೆ ಆಗಲಾರ್ದಂಗೆ ಆಂಬುಲೆನ್ಸ್ ವ್ಯವಸ್ಥೆ ಮಾಡಿದರು. ಜೊತೆಗೆ ಅಕ್ಕಪಕ್ಕದಲ್ಲಿ, ಅಂದರೆ ರಸ್ತೆಯ ಅಕ್ಕಪಕ್ಕದಲ್ಲಿ ಕೆಲವರು ಸಂಘ ಸಂಸ್ಥೆಗಳು ಸ್ವಯಂ ಪ್ರೇರಿತವಾಗಿ ಕುಡಿಯೋಕ್ಕೆ ನೀರಿಟ್ಟಿದ್ದರು ಮತ್ತು ಜ್ಯೂಸ್ ಪಾನೀಯಗಳನ್ನು ಕೊಟ್ಟರು. ಸೊ ಈ ಥರದ ಒಂದು ವ್ಯವಸ್ಥೆಯನ್ನು ರಾಯಚೂರು ಜಿಲ್ಲಾ ಉತ್ಸವದ ಕಳೆಯನ್ನು ಹೆಚ್ಚಿಸಿದ್ದಾರೆ ನಮ್ಮ ಸಾರ್ವಜನಿಕರು ಮತ್ತು ಮಹಾನಗರ ಪಾಲಿಕೆಯಿಂದ ಕೂಡ ಅದು ಕೆಲಸ ಆಗಿದೆ ಅಂತ ಹೇಳಬಹುದು. ಕೃಷ್ಣ ತುಂಗೆಯ ನದಿಗಳ ಮಧ್ಯದಲ್ಲಿ ನೆಲೆಸಿರುವ ನಡುಗಡ್ಡೆಯ ನಾಡು ನಮ್ಮ ರಾಯಚೂರು ನಾಡು. ಕೋಟೆಗಳ ಉತ್ಸವ ವೈಭವ ನೋಡಲು ರಾಯಚೂರು ಜಿಲ್ಲೆಯ ಉತ್ಸವ ವೈಭವ ಮಹೋತ್ಸವ ನೋಡಿರೋ. ರಾಯಚೂರು ಜಿಲ್ಲೆಯ ಉತ್ಸವ ವೈಭವ ಮಹೋತ್ಸವ ನೋಡಿರೋ, ವೈಭವ ನೋಡಿರೋ, ಉತ್ಸವ ನೋಡಿರೋ, ಮಹೋತ್ಸವ ನೋಡಿರೋ. ಭತ್ತದ ನಾಡು, ಚಿನ್ನದ ಬೀಡು, ಆಸೆ ಮಾಡದೆ ಕಾಶಿ ಬಾವಿನು. ಇನ್ನು ನಾವು ಒಂದಷ್ಟು, ಅಂದರೆ ಇವತ್ತು ಆಗಲೇ ಕಾರ್ಯಕ್ರಮ ಒಂದಷ್ಟು ಹಂತ ಮುಗಿಯುತ್ತಾ ಬಂದಿದೆ. ನಾವು 6ನೇ ತಾರೀಕಿಯ ಅಂದರೆ 6ನೇ ತಾರೀಕು ನಾಳೆ ಏನೇನು ಕಾರ್ಯಕ್ರಮಗಳಿವೆ ಅಂತ ಒಂದು ಸಣ್ಣ ಮೇಲುಕು ಹಾಕೋದಾದರೆ, ಮಹಿಳಾ ಸಮಾಜಕ್ಕೆ ನೀವು ಹೋದರೆ ಅಲ್ಲಿ ಮಹಿಳಾ ಕವಿಗೋಷ್ಠಿ ಇರ್ತದೆ. ಅಲ್ಲಿ ಹಿರಿಯ ಸಾಹಿತಿಗಳಾದಂಥ ಲಕ್ಷ್ಮೀದೇವಿ ಶಾಸ್ತ್ರಿ ಅವರು ಉದ್ಘಾಟನೆ ಮಾಡ್ತಾರೆ. ಮತ್ತು ವಾಲ್ಮೀಕಿ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾಗಿಂಥ ಡಾಕ್ಟರ್ ಪದ್ಮಜ ದೇಸಾಯಿ ಅವರು ಅಧ್ಯಕ್ಷತೆಯನ್ನು ವಹಿಸ್ತಾರೆ. ಸುಮಾರು ಒಂದು 50ರಿಂದ 60 ಜನ ಕವಿಗಳು ತಮ್ಮ ಸ್ವರಚಿತ ಕವನಗಳನ್ನು ಪ್ರಸ್ತುತಪಡಿಸ್ತಾರೆ. ಆಮೇಲೆ ಮಧ್ಯಾಹ್ನ 2:30 3 30 ಈ ಮಾಧ್ಯಮ ಚಿಂತನ ಗೋಷ್ಠಿ ಇದೆ. ಇಲ್ಲಿ ಹಿರಿಯ ಪತ್ರಕರ್ತರಾದಂಥ ದೇವಪತ್ತರ ಅವರು ಆಶಯ ನುಡಿಗಳನ್ನು ಹೇಳ್ತಾರೆ. ಮತ್ತು ಹಿರಿಯ ಪತ್ರಕರ್ತರಾಗಿರುವಂಥ ಬಸವರಾಜ ಸ್ವಾಮಿಯವರು ಉದ್ಘಾಟನೆ ಮಾಡ್ತಾರೆ. ಮತ್ತು ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿರುವಂಥ ಆರ್ ಗುರುನಾಥ್ ಅವರು ಅಧ್ಯಕ್ಷತೆಯನ್ನು ವಹಿಸ್ತಾರೆ. ಇಲ್ಲಿ ರಾಯಚೂರು ಜಿಲ್ಲೆಯ ಪತ್ರಿಕೋದ್ಯಮ ನಡೆದು ಬಂದ ದಾರಿ ಬಗ್ಗೆ ಹಿರಿಯ ಪತ್ರಕರ್ತರಾಗಿರುವಂಥ ನಾಗತಿಹಳ್ಳಿ ನಾಗರಾಜ್ ಅವರು ಉಪನ್ಯಾಸ ನೀಡ್ತಾರೆ. ಜೊತೆಗೆ ಕೆ ಸತ್ಯನಾರಾಯಣ ಅವರು ಹಿರಿಯ ಪತ್ರಕರ್ತರು. ಇವರು ರಾಯಚೂರು ಜಿಲ್ಲೆಯ ಅಭಿವೃದ್ಧಿಯಲ್ಲಿ ಮಾಧ್ಯಮಗಳ ಪಾತ್ರ ಏನು ಅಂತ ಮಾಹಿತಿ ಕೊಡ್ತಾರೆ. ಜೊತೆಗೆ ಹಿರಿಯ ಪತ್ರಕರ್ತರಾಗಿರುವಂಥ ಭೀಮರಾಯ ಹದಿನಾಳ್ ಅವರು ಪತ್ರಿಕೋದ್ಯಮದ ಪ್ರಸಕ್ತ ವಿದ್ಯಮಾನಗಳ ಅವಲೋಕನ ಈ ಬಗ್ಗೆ ಮಾತಾಡ್ತಾರೆ. 3:30 ಒಂದು 15 ನಿಮಿಷ ಜಾನಪದದಲ್ಲಿ ಹಾಸ್ಯ ಮತ್ತು ನಗೆಹಾನಿ ಕಾರ್ಯಕ್ರಮವನ್ನು ಗೌಡಪ್ಪಗೌಡ ಕನ್ನಡ ಪ್ರಾಧ್ಯಾಪಕರು ನಡೆಸ್ಕೊಡ್ತಾರೆ. ಜೊತೆಗೆ ಮಹಿಳಾ ಮಾಧ್ಯಮ ಗೋಷ್ಠಿ ಕೂಡ ಮಧ್ಯಾಹ್ನ 3:45ರಿಂದ 5 ಗಂಟೆಯವರೆಗೆ ನಡೀತದೆ. ಡಾಕ್ಟರ್ ಜಯಲಕ್ಷ್ಮಿ ಮಂಗಳಮೂರ್ತಿ ಹಿರಿಯ ಸಾಹಿತಿಗಳು ಇವರು ಉದ್ಘಾಟನೆ ಮಾಡ್ತಾರೆ. ಹಿರಿಯ ಸಾಹಿತಿಗಳಾದಂಥ ಡಾಕ್ಟರ್ ಶೀಲಾದಾಸ್ ಅವರು ಅಧ್ಯಕ್ಷತೆಯನ್ನು ವಹಿಸ್ತಾರೆ. ರಾಯಚೂರು ಜಿಲ್ಲೆಯ ವಚನಕಾರ್ತಿಯರ ಬಗ್ಗೆ ಡಾಕ್ಟರ್ ಮೀನಾಕ್ಷಿ ಕಂಡಿಮಠ್ ಇವರು ಹಿರಿಯ ಸಾಹಿತಿಗಳು ಮಾತಾಡ್ತಾರೆ. ಮಹಿಳಾ ಸಬಲೀಕರಣದ ಬಗ್ಗೆ ಮತ್ತೊಬ್ಬ ಹಿರಿಯ ಸಾಹಿತಿಗಳಾದಂಥ ಗಂಗಮ್ಮ ಸತ್ಯಂಪೇಟೆ ಅವರು ಮಾತಾಡ್ತಾರೆ. ರಾಯಚೂರು ಜಿಲ್ಲೆಯ ಮಹಿಳಾ ಹೋರಾಟಗಾರರ ಬಗ್ಗೆ ಹಿರಿಯ ಸಾಹಿತಿಗಳಾದ ಶ್ಯಾಮಲಾ ಕಲಾಲ್ ಬಂಡಿ ಅವರು ಮಾತನಾಡ್ತಾರೆ. ಜೊತೆಗೆ 5 ಗಂಟೆಯಿಂದ 5:15 ಗೀತಗಾಯನ ಕಾರ್ಯಕ್ರಮ ಇರ್ತದೆ. ಇನ್ನು 7ನೇ ತಾರೀಕು ಮಹಿಳಾ ಸಮಾಜದಲ್ಲೇ ನಾವು ಗಮನಿಸೋದಾದರೆ ಇಲ್ಲಿ ಬೆಳಗ್ಗೆ 9 ಗಂಟೆಗೆ ಯುವ ಕವಿಗೋಷ್ಠಿ ಇರ್ತದೆ. ಅಂದರೆ ಯುವ ಕವಿಗಳ ಕವಿಗೋಷ್ಠಿ ಇರ್ತದೆ. ಇಲ್ಲಿ ಆಶಯ ನುಡಿಯನ್ನು ಡಾಕ್ಟರ್ ಚನ್ನಬಸವ ಹಿರೇಮಠ ಹಿರಿಯ ಸಾಹಿತಿಗಳು ಹೇಳ್ತಾರೆ.
ತಾಯಿರಾಜ್ ಮರ್ಚೆಟ್ಟಾಳ ಇವರು ಜಿಲ್ಲಾ ದಲಿತ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಉದ್ಘಾಟನೆ ಮಾಡ್ತಾರೆ. ಅಧ್ಯಕ್ಷತೆಯನ್ನು ನಮ್ಮ ಆಕಾಶವಾಣಿಯ ಮುಖ್ಯಸ್ಥರು ಮತ್ತು ಸಾಹಿತಿಗಳಾಗಿರುವಂಥ ವೆಂಕಟೇಶ್ ಬೇವಿನ ಬೆಂಚಿ ಅವರು ವಹಿಸಿಕೊಳ್ತಾರೆ. ಇಲ್ಲಿ ಯುವ ಕವಿಗಳು ಮಲ್ಲೇಶ್ ಭೈರವ್ ಸೇರಿದಂತೆ ಅಯ್ಯಣ್ಣ ನಾಯಕ್, ಪಾಮನಕಲ್ಲೂರು, ಸದಾನಂದ ಮಡಿವಾಳರು, ಯಮನೂರಪ್ಪ, ಲಿಂಗನಗೌಡ, ರಾಜು ಸೇರಿದಂತೆ ಅನೇಕ ಅಂದರೆ ಒಂದು 70 ಯುವ ಕವಿಗಳು ಭಾಗವಹಿಸ್ತಾರೆ. ತಮ್ಮ ಸ್ವರಚಿತ ಕವನಗಳನ್ನು ಪ್ರಸ್ತುತಪಡಿಸ್ತಾರೆ. ಜೊತೆಗೆ ಮಧ್ಯಾಹ್ನ 2:30ರಿಂದ 4 ಗಂಟೆಯವರೆಗೆ ದಾಸ ಸಾಹಿತ್ಯ ಗೋಷ್ಠಿ ಇದೆ. ಇಲ್ಲಿ ಡಾಕ್ಟರ್ ರವೀಂದ್ರ ಕುಷ್ಟಗಿ ಅವರು ಉದ್ಘಾಟನೆ ಮಾಡ್ತಾರೆ. ಡಾಕ್ಟರ್ ತ್ರಿವಿಕ್ರಮ್ ಜೋಶಿ ಹರಿದಾಸ ಚಿಂತಕರಾಗಿರುವಂಥ ಅವರು ಅಧ್ಯಕ್ಷತೆಯನ್ನು ವಹಿಸ್ತಾರೆ. ಕನ್ನಡ ಸಾಹಿತ್ಯಕ್ಕೆ ಹರಿದಾಸರ ಕೊಡುಗೆ ಈ ಬಗ್ಗೆ ಡಾಕ್ಟರ್ ರಾಜಶ್ರೀ ಕಲ್ಲೂರ್ಕರ್ ನಿವೃತ್ತ ಪ್ರಾಚಾರ್ಯರು ಮತ್ತು ಸಾಹಿತಿಗಳು ಇವರು ಉಪನ್ಯಾಸ ನೀಡ್ತಾರೆ. ಡಾಕ್ಟರ್ ರೇಣುಕಾ ಎಂ ಸ್ವಾಮಿ ಹಿರಿಯ ಸಾಹಿತಿಗಳು ಇವರು ದಾಸ ಸಾಹಿತ್ಯದಲ್ಲಿ ಸಾಮಾಜಿಕ ಮೌಲ್ಯಗಳು ಮತ್ತು ಪ್ರಸ್ತುತತೆ ಬಗ್ಗೆ ಮಾತನಾಡ್ತಾರೆ. ಇದರ ಜೊತೆಗೆ ಡಾಕ್ಟರ್ ಮಧುಮತಿ ದೇಶಪಾಂಡೆ ಹಿರಿಯ ಲೇಖಕಿ ಇವರು ದಾಸ ಸಾಹಿತ್ಯದ ಬೆಳವಣಿಗೆಯಲ್ಲಿ ಮಹಿಳೆಯರ ಕೊಡುಗೆ ಬಗ್ಗೆ ಮಾತನಾಡ್ತಾರೆ. ಇನ್ನು ರಾಯಚೂರು ಜಿಲ್ಲೆಯ ಹರಿದಾಸರ ಬಗ್ಗೆ ಕಾನೂನು ಮಹಾವಿದ್ಯಾಲಯದ ಉಪನ್ಯಾಸಕರಾಗಿರುವಂಥ ಡಾಕ್ಟರ್ ವಸುಂಧರ ಪಾಟೀಲರು ಮಾತಾಡ್ತಾರೆ. ಇದನ್ನು ನಾವು ಹೊರತುಪಡಿಸಿದರೆ 6ನೇ ತಾರೀಕು, ನಾನು ಹೇಳೋದು 6ನೇ ತಾರೀಕಿಗೆ ಮತ್ತೆ ಮುಖ್ಯ ವೇದಿಕೆ ಕೃಷಿ ವಿಶ್ವವಿದ್ಯಾಲಯದ ಆವರಣದಲ್ಲಿ ಇದೆಯಲ್ಲ, ಅಲ್ಲಿ ಕಾವ್ಯ ಕೃಷಿ ಕಾವ್ಯ ಕುಂಚ ಗಾಯನ ಇದೆ. ಅದು ಕೂಡ ಬೆಳಗ್ಗೆ ಅಂದರೆ ಮಧ್ಯಾಹ್ನ 4ರಿಂದ 5 ಗಂಟೆಯವರೆಗೆ ಇರ್ತದೆ 6ನೇ ತಾರೀಕು. ಹಿರಿಯ ಸಾಹಿತಿಗಳು ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾಗಿರುವಂಥ ರಾಮಣ್ಣ ಹವಳಿಯವರು ಉದ್ಘಾಟನೆ ಮಾಡ್ತಾರೆ. ಮಹಂತೇಶ್ ಮಸ್ಕಿ ಅವರು ಅಧ್ಯಕ್ಷತೆ ವಹಿಸ್ತಾರೆ. ಕವಿಗಳು ತಮ್ಮ ಕವಿತೆಯನ್ನು ಹೇಳ್ತಾರೆ, ಗಾಯಕರು ಹಾಡ್ತಾರೆ, ಚಿತ್ರಕಲಾವಿದರು ಅದಕ್ಕೆ ಸಂಬಂಧಪಟ್ಟಂಥ ಚಿತ್ರವನ್ನು ಇಳಿಸ್ತಾರೆ. ಇದುವೇ ಕಾವ್ಯ ಕೃಷಿ ಕಾವ್ಯ ಕುಂಚ ಗಾಯನ ಅಂತೇಳಿ. ಜೊತೆಗೆ 7ನೇ ತಾರೀಕು ಸಾಯಂಕಾಲ 4ರಿಂದ 5 ಗಂಟೆವರೆಗೆ ಸಂವಾದ ಗೋಷ್ಠಿ ಇದೆ. ಕೃಷಿ ಮೇಳ ಎಡೆದೊರೆನಾಡು ಜಿಲ್ಲಾ ಉತ್ಸವದ ಭಾಗವಾಗಿ ಸಂವಾದ ಗೋಷ್ಠಿ ಇಟ್ಟಿದ್ದಾರೆ. ಡಾಕ್ಟರ್ ಬಸವರಾಜ್ ಕಳಸ ಅವರು ಆಶಯ ನುಡಿಗಳನ್ನು ಹೇಳ್ತಾರೆ. ರಾಜ್ಯ ಮಾಹಿತಿ ಆಯುಕ್ತರಾಗಿರುವಂಥ ಬಿ ವೆಂಕಟ ಸಿಂಗ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸ್ತಾರೆ. ಹಿರಿಯ ಸಾಹಿತಿಗಳು ಮತ್ತು ಚಿಂತಕರಾಗಿರುವಂಥ ರಾಘವೇಂದ್ರ ಕುಷ್ಟಗಿ ಅವರು ಅಧ್ಯಕ್ಷತೆ ವಹಿಸ್ತಾರೆ. ಇಲ್ಲಿ ರಾಯಚೂರು ಜಿಲ್ಲೆಯ ಕೃಷಿ ಮತ್ತು ನೀರಾವರಿ ಈ ಬಗ್ಗೆ ರೈತ ಮುಖಂಡರು ಆಗಿರುವಂಥ ಸಿಂಧನೂರಿನ ಹನುಮನಗೌಡ ಬೆಳಗುರಿಕೆ ಅವರು ಮಾತನಾಡ್ತಾರೆ. ಕಲ್ಯಾಣ ಕರ್ನಾಟಕ ಮತ್ತು ಪ್ರಾದೇಶಿಕ ಅಸಮಾನತೆ ಸಾಧ್ಯತೆ ಮತ್ತು ಸವಾಲುಗಳ ಬಗ್ಗೆ ಕರ್ನಾಟಕ ರಾಜ್ಯ ನೀತಿ ಮತ್ತು ಯೋಜನಾ ಆಯೋಗದ ಸದಸ್ಯರಾಗಿರುವಂಥ ಡಾಕ್ಟರ್ ರಜಾಕ್ ಉಸ್ತಾದ್ ಅವರು ಮಾತನಾಡ್ತಾರೆ. ರಾಯಚೂರು ಜಿಲ್ಲೆಯ ಮಾನವ ಅಭಿವೃದ್ಧಿ ಮತ್ತು ಸವಾಲು ಸಾಧ್ಯತೆಗಳ ಬಗ್ಗೆ ಕನ್ನಡ ವಿಶ್ವವಿದ್ಯಾಲಯ ಹಂಪಿಯ ಅಭಿವೃದ್ಧಿ ಅಧ್ಯಯನ ವಿಭಾಗದ ಮುಖ್ಯಸ್ಥರಾಗಿರುವಂಥ ಡಾಕ್ಟರ್ ಎಚ್ ಡಿ ಪ್ರಶಾಂತ್ ಅವರು ಮಾತನಾಡ್ತಾರೆ. ರಾಯಚೂರು ಜಿಲ್ಲೆಯ ಅಭಿವೃದ್ಧಿಯಲ್ಲಿ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ಪಾತ್ರದ ಬಗ್ಗೆ ದಕ್ಷಿಣ ಭಾರತ ಚಾರ್ಟರ್ಡ್ ಅಕೌಂಟೆಂಟ್ ಅಸೋಸಿಯೇಷನ್ ಬಳ್ಳಾರಿಯ ಮಾಜಿ ಅಧ್ಯಕ್ಷರಾಗಿರುವಂಥ ಸಿ ಪನ್ನರಾಜ್ ಅವರು ಕೂಡ ಮಾತನಾಡ್ತಾರೆ. ಜೊತೆಗೆ ಅಲ್ಲಿಯೇ ಚಿತ್ರಕಲಾ ಉತ್ಸವ ಕೂಡ ನಡೀತದೆ. ಈ ಎಲ್ಲ ಕಾರ್ಯಕ್ರಮ ಜೊತೆಗೆ ನಾನು ಈಗಾಗಲೇ ಹೇಳಿದೆ ಆಹಾರ ಮೇಳ ಮತ್ತು ಗ್ಯಾರಂಟಿ ಮೇಳ ಕೂಡ 7ನೇ ತಾರೀಕಿಗೆ ಇದೆ. ಜೊತೆಗೆ ಉದ್ಯೋಗ ಮೇಳ ಕೂಡ ಇದೆ. 6ನೇ ತಾರೀಕು ಉದ್ಯೋಗ ಮೇಳವನ್ನು ಕೂಡ ನಾವು ಕೃಷಿ ವಿಶ್ವವಿದ್ಯಾಲಯದ ಆವರಣದಲ್ಲಿ ಯುವಕರು, ವಿದ್ಯಾವಂತ ನಿರುದ್ಯೋಗ ಯುವಕರು ಅಲ್ಲಿ ಉದ್ಯೋಗ ಮೇಳಕ್ಕೆ ಭಾಗವಹಿಸಬಹುದು. ಬಂದು ತಮ್ಮ ದಾಖಲೆಗಳನ್ನು ತೆಗೆದುಕೊಂಡು ಬಂದು ಅಲ್ಲಿ ಆಯ್ಕೆ ಆದರೂ ಆಗಬಹುದು. ಇವೆಲ್ಲ ರಾಯಚೂರು ಜಿಲ್ಲಾ ಉತ್ಸವ ಅಂದರೆ ಉತ್ಸವದ ಜೊತೆಗೆ ಬದುಕಿನ ಭಾಗವಾಗಿ ಒಂದಷ್ಟು ಅಂಶಗಳನ್ನು ಕೂಡ ನಾವು ಅಲ್ಲಿ ಮೆಲುಕು ಹಾಕುವಂಥ ಸಾಧ್ಯತೆಗಳು ಇರ್ತವೆ. 5ನೇ ತಾರೀಕು ಅಂದರೆ ಇವತ್ತು ರಾತ್ರಿ ಕೂಡ ರಾತ್ರಿ 9:45ರಿಂದ ಖ್ಯಾತ ಸಿನಿ ಗಾಯಕ ಯುವ ಗಾಯಕರಾಗಿರುವಂಥ ಸಂಜಿತ್ ಹೆಗಡೆ ಮತ್ತು ಅವರ ತಂಡದಿಂದ ರಾತ್ರಿ ಸಂಗೀತ ಕಾರ್ಯಕ್ರಮವನ್ನು ಕೂಡ ಆಲಿಸಬಹುದು. 6ನೇ ತಾರೀಕು ರಾತ್ರಿ ಕೂಡ ರಾಜೇಶ್ ಕೃಷ್ಣನ್ ಮತ್ತು ಅವರ ತಂಡದಿಂದ ಸಂಗೀತ ಕಾರ್ಯಕ್ರಮವನ್ನು ಕೇಳ್ಬೋದು ರಾತ್ರಿ 9 ಗಂಟೆಯಿಂದ. ಜೊತೆಗೆ 7ನೇ ತಾರೀಕು ಕೂಡ ವಿಜಯ್ ಪ್ರಕಾಶ್ ಅವರ ಗಾಯಕರ ತಂಡದಿಂದ ಕೂಡ ನೀವು ಸಂಗೀತ ಕಾರ್ಯಕ್ರಮ ಕೇಳ್ಬೋದು. ರಾತ್ರಿ 9:40ರಿಂದ ಅದು 11ರವರೆಗೆ ಇರ್ತದೆ. ಸೊ ಪ್ರತಿದಿನ ರಾತ್ರಿ ಮುಖ್ಯ ವೇದಿಕೆ ಅಂದರೆ ಕೃಷಿ ವಿಶ್ವವಿದ್ಯಾಲಯದ ಮುಖ್ಯ ವೇದಿಕೆಯಲ್ಲಿ ಈ ಎಲ್ಲ ಕಾರ್ಯಕ್ರಮಗಳು ಸಾಯಂಕಾಲ ಆಗ್ತವೆ. ನೀವು ಅಲ್ಲಿ ಬಂದು ಮನೋರಂಜನೆಯನ್ನು ಪಡಿಬಹುದು, ಮನೋರಂಜನೆಗಾಗಿ ಅಲ್ಲಿ ಆವರಣಕ್ಕೆ ಬರಬಹುದು ಅಂತ ಹೇಳ್ತಾ, ಇದು ರಾಯಚೂರು ಜಿಲ್ಲಾ ಉತ್ಸವದ ಬಗೆಗಿನ ಒಂದು ಸಣ್ಣ ಮಾಹಿತಿ. ಖಂಡಿತ ನೀವು ಕೂಡ ರಾಯಚೂರು ಜಿಲ್ಲಾ ಉತ್ಸವಕ್ಕೆ ಬರ್ತಿರಲ್ವಾ? ಹಾಗಾದರೆ ಈಗ ರಾಯಚೂರು ಜಿಲ್ಲಾ ಉತ್ಸವದ ಬಗ್ಗೆ ಹಾಡು ಬರೆದು ಹಾಡಿದಂಥ ನಮ್ಮ ರಾಯಚೂರು ಸ್ಥಳೀಯ ಕಲಾವಿದ ಗುರುಸ್ವಾಮಿ ಅವರ ಧ್ವನಿಯಲ್ಲಿರುವಂಥ ಒಂದು ಹಾಡು ಕೇಳ್ತಾ ಕಾರ್ಯಕ್ರಮ ಮುಗಿಸ್ತೀನಿ. ನಮಸ್ಕಾರ. ಭತ್ತದ ನಾಡು ಚಿನ್ನದ ಬೀಡು ಆಸೆ ಮಾಡದೆ ಕಾಶಿ ಬಾವಿ ನೋಡು ನವರಂಗ ದರುವಜ ಕೋಟೆಯ ನೋಡು
ರಾಯಚೂರು ಜಿಲ್ಲೆಯ ಉತ್ಸವ ವೈಭವ ಮಹೋತ್ಸವ